sponsors Brownie Points and Spain. Location partner Akriti Interiors. ನಮಸ್ಕಾರ ಆ್ಯಂಡ್ ಹಾಯ್, ಇದು ಹ್ಯಾಶ್ಟ್ಯಾಗ್ ಆಬ್ಸೆಷನ್ಸ್ ಪ್ರೆಸೆನ್ಸ್ ಹ್ಯಾಶ್ಟ್ಯಾಗ್ ಹರಿಟಿ ವಿತ್ ಹರಿಣಿ, ಸ್ಪಾನ್ಸರ್ಡ್ ಬೈ ಬ್ರೌನಿ ಪಾಯಿಂಟ್ಸ್ ಆ್ಯಂಡ್ ಸ್ಪೇನ್, ಲೊಕೇಶನ್ ಪಾರ್ಟ್ನರ್ ಆಕೃತಿ ಇಂಟೀರಿಯರ್ಸ್. ಓಕೆ ರಂಜಿನಿ, ನಾನು ನಿನಗೆ ಕೇಳೋಂಥ ಮೊದಲನೇ ಪ್ರಶ್ನೆ ಇದು, ನಾನು ಎಷ್ಟು ನಾನು ಅಂತ. ಅಂದರೆ ನಮ್ಮ ಜನರಿಗೆ ಗೊತ್ತಿರುವಂತಹ ರಂಜಿನಿ, ಈ ರಂಜಿನಿ ಎಷ್ಟು ಡಿಫ್ರೆಂಟ್? ಅಂದರೆ ರಂಜಿನಿ ಎಷ್ಟು ರಂಜಿನಿ ಎಷ್ಟು ರಂಜಿನಿ ಅಂದ್ರೆ ವಾಟ್ ಆರ್ ಯು ಬೇಸಿಕಲಿ? ಏನು ಜನಕ್ಕೆ ನಾನು ಎಷ್ಟು ಗೊತ್ತು ಅಂತ ಹೇಳಿದ್ರೆ ಮೋಸ್ಟ್ಲಿ 50% ಗೊತ್ತಿಲ್ಲ ಅನ್ಸುತ್ತೆ. ಇನ್ನೊಂದು 50% ಇವತ್ತು ಹೊರಗೆ ಹಾಕ್ಬಿಡು ಹೇಳ್ತೀನಿ. ಹೋಪ್ಫುಲಿ 50 ಅಂದ್ರೆ ಅದಕ್ಕೆ ಸ್ಟೇಜ್ ಕೂಡ ಸಿಕ್ಕಿಲ್ಲ. ಎವ್ರಿ ಟೈಮ್ ಒಂದ್ ಪಾತ್ರದಿಂದಾನೇ ಗುರ್ತಿಸ್ತಾರೆ, ಇಲ್ಲಾಂದ್ರೆ ಒಬ್ಬ ಆಕ್ಟರ್ ಆಗಿನೋ ಸಿಂಗರ್ ಆಗಿನೋ. ಬಟ್ ನಾನೇನು, ವಾಟ್ ಎಕ್ಸಾಕ್ಟ್ಲಿ, ವಾಟ್ ಆರ್ ಮೈ ಇಂಟ್ರೆಸ್ಟ್, ಆ ಥರದಕ್ಕೆಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಓಕೆ, ದಿಸ್ ಇಸ್ ದ ಬೆಸ್ಟ್ ಒನ್. ಎಸ್, ಕಮ್ ಆನ್, ಗೋ ಫಾರ್ ಇಟ್. ಅಂದರೆ ನೀನು ನಿಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ಹೌ ಯುವರ್ ರುಟೀನ್ ಗೋಸ್ ಹೇಗಾಗುತ್ತೆ? ರಂಜಿನಿ ಎದ್ದ ತಕ್ಷಣ ಏನು, ಆಮೇಲೆ ಏನು, ಶೂಟಿಂಗ್ ಹೋಗ್ತಾಳೆ, ಸೊ ಇನ್ ಬಿಟ್ವೀನ್ ಇರುತ್ತಲ್ಲ, ಅದು ಆ್ಯಕ್ಚುಯಲ್ ರಂಜಿನಿ. ಯಾ, ಬಟ್ ಏನಂದರೆ ನಾನು ಐ ಡೋಂಟ್ ಹ್ಯಾವ್ ಅ ಪ್ರಾಪರ್ ಸ್ಕೆಡ್ಯೂಲ್. ಐ ಆಮ್ ವೆರಿ ಏನು ಹೇಳೋದು, ಹ್ಯಾಪಜಾರ್ಡ್. ಹ್ಯಾಪಜಾರ್ಡ್ ಆ್ಯಂಡ್ ಐ ಆಮ್ ನಾಟ್ ವೆರಿ ಸ್ಟ್ರಕ್ಚರ್ಡ್. ನನಗೆ ಹೆಂಗೆ ಅಂದರೆ ಕೆಲಸ ಇತ್ತು ಅಂದರೆ ಬ್ಯಾಕ್ ಟು ಬ್ಯಾಕ್ ಎಷ್ಟಾದರೂ ನಾನು ಮೈಂಡ್ ಫಿಕ್ಸ್ ಮಾಡ್ಕೋತೀನಿ. ಓಕೆ, ಬೆಳಗ್ಗೆ ಇದಿದೆ, ರಾತ್ರಿ ಮತ್ತೆ ಶೂಟಿಂಗ್ ಇರುತ್ತೆ, ನಾವು ನಿದ್ದೆ ಇರಲ್ಲ 2-3 ದಿನ ಫಿಕ್ಸ್. ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಓದಬೇಕು, ಎಕ್ಸಾಮ್ ಬರಿಬೇಕು, ಹಿಂಗೆ ಫಿಕ್ಸ್ ಆಗಿರುತ್ತೆ. ಇಲ್ಲ ಏನೂ ಇಲ್ವಾ, ಮಲ್ಕೋ ಅಷ್ಟೇ, 2 ಗಂಟೆ ತನಕ ಮಲ್ಕೋ. ಏನು ಎದ್ದ ತಕ್ಷಣ ಬೆಳಗ್ಗೆ ಹೇಳ್ಬೇಕು, ಅಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಅದೆಲ್ಲ ರೂಲ್ ಎಲ್ಲ ಮಿಸ್ ಔಟ್. ಟೈಮ್ ಟೇಬಲ್ ಇರಲ್ಲ, ವೆರಿ ಫ್ಲೆಕ್ಸಿಬಲ್. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳು. ನೀವು ಎಷ್ಟು ಜನ ಇದ್ದೀರಾ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮನೇಲಿ ನನಗಿಬ್ರು ತಂಗಿರು, ಆಮೇಲೆ ಅಷ್ಟೇ, ನಾವು 5 ಜನ. ಇಬ್ರು ತಂಗಿರು ಅಕ್ಕನ ಹಾದಿನ ಫಾಲೋ ಮಾಡ್ತಾರಾ? ಇಲ್ಲ, ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆ ಅಂತ. ಸೊ ಯಾಕಂದ್ರೆ ನಾನು ಒಪ್ಸಕ್ಕೆ ಮನೇಲಿ ಅದೇ ಈ ವಿಷಯ ನನಗ್ ಗೊತ್ತು. ಐ ಥಿಂಕ್ ನಮ್ಮ ಸ್ವಲ್ಪ ಗೊತ್ತಿರುತ್ತೆ ಅನ್ಸುತ್ತೆ, ಒಂದಷ್ಟು ಕಡೆ ಹೇಳಿದ್ದೀನಿ. ಬಟ್ ನಾವ್ ಇಟ್ಸ್ ಫೈನ್. ಈಗ ಮತ್ತೆ ಹಳೇದ್ ಜ್ಞಾಪಿಸ್ಕೊಳ್ಳೋಷ್ಟು ಒಂದು 2-3 ವರ್ಷದ ಹಿಂದೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಹೆದರಿಕೆ ಇತ್ತು. ದೇ ವರ್ ವೆರಿ ಇನ್ಸೆಕ್ಯೂರ್. ಏನ್ ಮಾಡ್ತಿದ್ದಾಳೆ, ಎಲ್ಲಿ ಗೊತ್ತಿದೆ, ಅವ್ರಿಗೆ ಗೊತ್ತಿರೋದು ಇಷ್ಟೇ, 9 to 6 ಜಾಬ್, ವೈಟ್ ಕಾಲರ್ ಜಾಬ್, ಓದ್ಬೇಕು, ಕೆಲಸ ಮಾಡ್ಕೋಬೇಕು, ಸೆಟ್ಲ್ ಆಗಬೇಕು, ಫ್ಯಾಮಿಲಿ. ಇಟ್ಸ್ ಲೈಕ್ ನಾನೇನೋ ಸಡನ್ ಆಗಿ ಏನೋ ಹೊಸ ಇಂಟ್ರೆಸ್ಟು ಚಿಕ್ಕ ವಯಸ್ಸಿಂದ. ಈ ಇಂಟ್ರೆಸ್ಟ್ ನಿಂಗೆ ಹೇಗೆ ಬಂತು? ಐ ಡೋಂಟ್ ನೋ. ಏನ್ ಹೇಳ್ತಾರೆ, ಲವ್ ಆಗುತ್ತಲ್ಲ, ಹಂಗೆ ಆಕ್ಟಿಂಗ್ ಮೇಲೆ ಲವ್ ಆಗೋಯ್ತು. ಅಂದ್ರೆ ನೀನ್ ಫಸ್ಟ್ ಆಕ್ಟಿಂಗ್ ಮಾಡಿದ್ಯಲ್ಲಿ? ಅಂದ್ರೆ ನೀನು ಥಿಯೇಟರ್ ರಂಗಭೂಮಿಯಿಂದ ಬಂದಿರೋದು ಅಲ್ವಾ? ಅದು ಸೈಮಲ್ಟೇನಿಯಸ್ ಆಕ್ಚುಲಿ. ನಾನು ಸ್ಕೂಲಲ್ಲೆಲ್ಲ ಸ್ಕಿಟ್ ಮಾಡ್ತಿದ್ದೆ ಅಂತ ನಾನು ಅದನ್ನ ಸ್ಟ್ರೆಸ್ ಮಾಡಿ ಹೇಳೋದೇನು ಬೇಕಲ್ಲ. ಹಾಡು ಹಾಡ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ. ಐ ಆಮ್ ವೆರಿ ಗ್ರೀಡಿ. ಪ್ರೈಸ್ ತಗೋಬೇಕು ಅಂತ ಗೊತ್ತಿಲ್ಲ, ಖೋಖೋಗೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟೆಲ್ಲ ಫಾಸ್ಟಾಗಿ ಓಡಲಿಲ್ಲ, ಏನಿಲ್ಲ, ಸುಮ್ಮನೆ ಖೋಖೋ ಹೋಗಿ ಸೇರ್ಕೊಳ್ಳೋಣ, ಕಲಿಯೋಣ ಅಂತ ಆ ಥರ. ಸೊ ಸ್ಕಿಟೆಲ್ಲ ನಾನು ಮೇಜರ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸುಮ್ಮನೆ ಹುಡುಗಾಟಿಗೆ ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದ ನಾಟಕಕ್ಕೆ ನಾವು ಅನ್ಯಾಕ್ಟ್ ಮಾಡಿದ್ವಿ ಅಷ್ಟೇ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಸಿಂಗರ್. ಆಮೇಲೆ ಟಿ.ವಿ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಜಸ್ಟ್ ಗೋ ಆ್ಯಂಡ್ ಅಪ್ರೋಚ್ ಎನಿಬಡಿ, ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ಓ ಯಾ ಅಂತ ಬಂದೇ ಬರ್ತಾರೆ. ಓಕೆ, ಆ ಥರನೇ ಸಿಂಗರ್ ಆಗಬೇಕು ಅಂತ ಇದ್ದೆ. ನಮ್ಮ ಡಿಗ್ರಿ ಕಾಲೇಜ್ ಹತ್ರ ಒಂದು ಆಡಿಷನ್ ಇತ್ತು, ಪಬ್ಲಿಕ್ ಆಡಿಷನ್, ನಾಗಭರಣ ಸರ್ದು ಕೆಳದಿ ಚೆನ್ನಮ್ಮ ಅಂತ ಒಂದು ಸೀರಿಯಲ್ಗೆ. ಅದು ಓಪನ್ ಆಡಿಷನ್ಸ್, ಯಾರು ಬೇಕಾದ್ರೂ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬೋದು. ನಾನು ಅಲ್ಲಿ ಮೋನೋ ಆಕ್ಟಿಂಗ್ ಮಾಡಿದ್ದೆ. ಇಲ್ಲಿ ನಿಂತಾರೆ ಶಿವಪ್ಪ ನಾಯಕ, ಇಲ್ಲಿ ನಿಂತಾರೆ ಅವನ್ ಮಂತ್ರಿ ಅಂತ. ನಾಗಭರಣ ಸರ್ ಸೆಲೆಕ್ಟ್ ಮಾಡಿದ್ರು. ಅದ್ ಹೆಂಗ್ ಮಾಡಿದೆ ಅಂದ್ರೆ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡ್ ಮಾಡಿದ್ದೆ ಅಷ್ಟೇ. ಎಲ್ಲ ನೋಡಿರ್ತೀವಲ್ಲ ಹೆಂಗ್ ಮಾಡ್ತಾರೆ ಏನು ಅಂತ, ಚೆನ್ನಾಗಿ ಕಾಂಪಿಟೇಷನ್ಸ್ ಅಲ್ಲಿ. ಸೊ ಇಲ್ಲಿ ನಿಂತಾರೆ ಶಿವಪ್ಪ ನಾಯಕ, ನಿನ್ನ ಫಸ್ಟ್ ಆಡಿಷನ್. ಇಲ್ಲಿ ನಿಂತಾರೆ ಶಿವಪ್ಪ ನಾಯಕ, ಇಲ್ಲಿ ನಿಂತ್ರೆ ಅವ್ನ್ ಮಂತ್ರಿ. ಒಂದ್ ಸ್ವಲ್ಪ ಏನಾದ್ರು ನೆನಪಿದ್ರೆ ನಿನ್ಗೆ? ಏನೋ ಹೇಳ್ತಾನೆ ಅವನು, ಕೋಪ ಮಾಡ್ಕೊಂಡಿರ್ತಾನೆ ಶಿವಪ್ಪ ನಾಯಕ. ಅವ್ನ ರಾಜ್ಯದಲ್ಲಿ ಏನೋ ರಾಂಗ್ ಏನೋ ಆಗಿರುತ್ತೆ, ಅದಕ್ಕೆ ಅವ್ನು ಬೈತಾ ಇರ್ತಾನೆ ಅವ್ನ ಮಂತ್ರಿಗೆ. ಇಷ್ಟು ನೆನಪಿದೆ ನನಗೆ.
ಆ ಬೈತಾ ಇದ್ದಾನೆ ಅನ್ನೋದನ್ನ ಒಂದ್ಸಲ ಹೇಳಿ ಸೆಲೆಕ್ಟ್ ಆಗಿದ್ದೆ. ಇನ್ನೊಂದ್ಸಲ ನಾಗಾಭರಣ ಸರು ಆ ಬೈತಿರೋದನ್ನ ನವರಸಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ. ನವರಸಗಳು ಐಡಿಯಾ ಆಯ್ತು. ನನ್ ಪ್ರೈಮರಿ ಸ್ಕೂಲಲ್ಲಿ ಭರತನಾಟ್ಯ ಕ್ಲಾಸ್ಗೆ ಹೋಗ್ತಿದ್ದೆ, ಅಲ್ಲೆಲ್ಲ ಹೇಳ್ಕೊಟ್ಟಿದ್ರು. ಡಾನ್ಸ್ ಬೇರೆ ಕಲ್ತಿದ್ಯಾ? ನಂಗೆ ಗೊತ್ತಿರ್ಲಿಲ್ಲ ಇದು. ಅಯ್ಯೋ, ನಾನು ಹೇಳಿದ್ನಲ್ಲ, ಏನ್ ಹೇಳ್ತಾರೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ತರ. ಇದಕ್ ಸ್ವಲ್ಪ ದಿನ ಹೋಗು, ಅದಕ್ಕೆ NCC ಗೆ ಹೋಗ್ತಿದ್ದೆ, ಬ್ಯಾಂಡ್ಗೆ ಹೋಗ್ತಿದ್ದೆ. ಆದ್ರೆ ಮ್ಯೂಸಿಕ್ ಒಂದೇ ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಿದ್ದು. ಅಂಡ್ ನವ್ ಆಕ್ಟಿಂಗ್ ಅಂಡ್ ಅಫ್ಕೋರ್ಸ್ ಸ್ಟಡೀಸ್ ಕೂಡ. ಅದ್ರ ಮಧ್ಯೆ ಬಂದಿದ್ದೆಲ್ಲ ಚೌಚೌಬಾತ್ ತರ, ಒಂದಷ್ಟು ದಿನ ಇಲ್ಲಿ ಹೋಗು, ಇಲ್ಲಿ ಬೋರ್ ಆಯ್ತು ಅಲ್ಲಿಗೆ ಹೋಗು, ಹಂಗ್ ಮಾಡ್ತಿದ್ದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನೀನು ಈ ಬ್ಯಾಲೆನ್ಸಿಂಗ್ ಆಕ್ಟ್ ತುಂಬಾ ಚೆನ್ನಾಗಿ ಮಾಡ್ತೀಯ. ಅಂದ್ರೆ ಮಲ್ಟಿ ಟಾಸ್ಕ್. ಎಸ್ ಹೌದು. ಅಂದ್ರೆ ಒಂದ್ ಕಡೆ ಸಿಂಗಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಓದಾಗಿರ್ಬೋದು. ಸೊ ಫ್ಯಾಮಿಲಿ, ಅಂದರೆ ಈ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಲ್ಲರಿಗೂ ಕೂಡ. ಫ್ಯಾಮಿಲಿಯಿಂದನೇ ನಮಗೆ ತುಂಬ ಇಷ್ಟ ಆಗಿರುವಂಥದ್ದು, ನಾವು ತುಂಬ ಪ್ರೀತಿಸುವಂಥ ಪ್ರೊಫೆಷನ್ಗೆ ಒಂದು ಫ್ಯಾಮಿಲಿನೇ ಎದುರಾಳಿ ಆದಾಗ ಆ ಸಿಚುವೇಶನ್ ಹೇಗಿರುತ್ತೆ? ನೀನು ಹೇಗೆ ಸಂಭಾಳಿಸ್ತಾ ಇದ್ದೆ? ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಯಾವತ್ತಾರು ಸುಳ್ಳು ಹೇಳ್ಬಿಟ್ಟು ಹೋಗಿದ್ಯಾ ಶೂಟಿಂಗ್ಗೆ? ಕಾಲೇಜ್ ಹೋಗ್ತೀನಿ ಅಂದ್ಬಿಟ್ಟು? ಹಾ, ಅಲ್ಲ, ನಾನು ಶೂಟಿಂಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿಲ್ಲ, ಕಾಲೇಜಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದೀನಿ. ಯಾಕಂದ್ರೆ ಅಟೆಂಡೆನ್ಸ್ ಕಮ್ಮಿ ಆಗ್ಬಿಡುತ್ತೆ ಅಂತ ನಮ್ಮಮ್ಮ ಬೈತಾ ಇದ್ರು. ಇಲ್ಲಮ್ಮ, ಕಾಲೇಜ್ಗೆ ಹೋಗ್ಬಿಟ್ಟು ಶೂಟಿಂಗ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೀದಾ ಶೂಟಿಂಗ್ಗೆ ಹೋಗ್ತಿದ್ದೆ. ಸೊ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಸಿಕ್ಕಾಪಟ್ಟೆ ಆಗಿದೆಯಾ? ಅದು ನನಗೆ ತುಂಬಾ ಪ್ರಾಬ್ಲಮ್ ಆಗಿದ್ದಿದೆ. ಅಂದ್ರೆ ಡಿಗ್ರಿ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ನನಗೆ. ನೀನ್ ಫೈನಲ್ ಎಕ್ಸಾಮ್ ಬರೆಯಕ್ ಬಿಡಲ್ಲ ನೀನಂತ ಹತ್ತು ಕರೆದು ದೊಡ್ಡ ಸೀನ್ ಆಗಿ ಆಮೇಲೆ ಅನ್ಕೊಂಡೆ, ಓ ಡಿಗ್ರಿನೂ ಅಲ್ಲೂ ಗೌರಿ ನಿಜವಾಗ್ಲೂ ಹತ್ತು. ಆಮೇಲೆ ಹೆಂಗೋ ಆಯ್ತು ಸದ್ಯ. ಬಟ್ MBA ಬಂದಾಗ ಕಾಲೇಜಿಗೆ ಬರ್ತಾನೆ ನೀವು ನಾನು ಹೇಳಿದ್ದೆ, ಸರ್ ಈ ತರ ಸ್ವಲ್ಪ ಅಷ್ಟೊಂದೆಲ್ಲ ನಂಗೆ ಅಟೆಂಡೆನ್ಸ್ VTU ರೂಲ್ಸ್ ಇದ್ದಿದ್ದು ಎಷ್ಟೋ 80% ಏನೋ ಅನ್ಸುತ್ತೆ ಸರ್. ನಂಗೆ ದಯವಿಟ್ಟು 80% ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ, 60 to 70% ಬರ್ತೀನಿ ಅಂದೆ. ಬಟ್ 50% ಹೋಗಿದ್ದೆ ಅನ್ಸುತ್ತೆ. ಓಕೆ, ಅಟೆಂಡೆನ್ಸ್ ಅಲ್ಲಿ. ಬಟ್ ಆಕ್ಚುಯಲ್ ರಿಸಲ್ಟ್ ಓದಲ್ಲಿ ಎಷ್ಟು ಪರ್ಸೆಂಟ್ ಬಂದಿತ್ತು? ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ನನಗೆ ಸ್ಟಡೀಸ್ ಏನಂದ್ರೆ ಇದೆಲ್ಲ ಇಂಟ್ರೆಸ್ಟ್ ಇರಲಿಲ್ವಲ್ಲ. ಐ ವಾಸ್ ದ ನರ್ಡ್ ಅಂತ ಹೇಳಕ್ ಬರಲ್ಲ, ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಇಲ್ಲಿ ಸೀರಿಯಲ್ ಮಾಡ್ತಿದ್ರು, ಸಿನಿಮಾ ಮಾಡ್ತಿದ್ರು ಕೂಡ ನಂಗೆ FCDನೇ ಬರಬೇಕು ಅಂತ ಗೊತ್ತಿದೆ. ಅಲ್ಲೇ ಶೂಟಿಂಗ್ ಅಲ್ಲೇ ಶಾರ್ಟಲ್ ಎಲ್ಲ ಸಮ್ಸ್ ಮಾಡೋದು. ಹೌದು, ನಾನು ಆಕ್ಚುಲಿ ನೋಡಿದೀನಿ. ನೀನ್ ಕಾಲ್ ಮಾಡಿ ನಿನ್ ಫ್ರೆಂಡ್ಸ್ಗೆಲ್ಲ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕು ಅಂತ. ಸೊ ನೀನ್ ತುಂಬಾ ಚೆನ್ನಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ನಂಗೆ ಇಷ್ಟ ಆತರ. ನನ್ ಖಾಲಿ ಕೂತ್ಬಿಟ್ರೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಏನೇನೋ ಹುಚ್ಚುಚ್ಚಾಗಿ ಏನೇನೋ ಶುರು ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಲಿಂಗು ಒನ್ ಆಫ್ ದೋಸ್. ಕರೆಕ್ಟ್. ನಾನು ಇವಾಗ ಅದಕ್ಕೆ ಬರ್ಬೇಕು ಅಂತಿದ್ದೆ. ಈಗ ಈ ಗೌರಮ್ಮ ಆಗಿ ಮಿಂಚ್ತಾ ಇದ್ದ ರಂಜಿನಿ ಇದ್ದಕ್ಕಿದ್ದ ಹಾಗೆ ಮಿಸ್ ಇಂಡಿಯಾ ಸೂಪರ್ ಮಾಡೆಲ್ 2017 ಹೇಗಾದ್ಲು? ಅದು ನನ್ಗೆ ಬೋರ್ ಆಗ್ತಾ ಇತ್ತು. ಅಂದ್ರೆ ಬೋರ್ ಆದ್ರೆ ನೀವು ಸುಮ್ನೆ ರಂಜಿನಿ ಹತ್ರ ಹೋಗಿ ಅವಳೆಲ್ಲ ಟಿಪ್ಸ್ ಕೊಡ್ತಾಳೆ ನಿಮ್ಗೆ. ನಿಜವಾಗ್ಲೂ ಬೋರ್ ಆಗ್ತಿತ್ತು ನನಗೆ. ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಐ ಶುಡ್ ಹ್ಯಾವ್ ಅ ಪ್ಲಾನ್ ಫಾರ್ ದ ಡೇ. ಖಾಲಿ ಆಗ್ಬಿಟ್ರೆ ನಂಗೆ ತಲೆ ಕೆಟ್ಟೋಗುತ್ತೆ. ಏನ್ ಮಾಡೋದು ಇವತ್ತು. ಎದ್ಬಿಟ್ಟು ಸುಮ್ಮನೆ ಕೂತಿರ್ತೀನಿ, ಇಲ್ಲ ಮತ್ತೆ ಮಲ್ಕೊಂಡ್ಬಿಡ್ತೀನಿ. ಅವಾಗ ನಂಗೆ ಬೇಜಾರಾಗ್ತಾ ಇರುತ್ತೆ, ನಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಟೈಮ್ ಯೂಸ್ ಮಾಡೋದಾದ್ರೂ ಹೆಂಗೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಬುಕ್ಸ್ ಓದೋಣ ಅಂದರೆ ಕೆಲವೊಂದು ಓದಿ ಅದು ಬೇಜಾರಾಗೋಯ್ತು. ದೋಸ್ ವರ್ ಡೇಸ್ ನನಗೆ ಬೋರ್ ಆದಾಗ ಬುಕ್ ಓದ್ತಾ ಇದ್ದೆ. ಈಗ ನಾನು ಏನಾದರೂ ಪ್ರತಿಯೊಂದು ದಿನಾನು ಪ್ರೊಡಕ್ಟಿವ್ ಮಾಡ್ಕೋಬೇಕು ಅನ್ನೋ ಥರ ಇಟ್ಸ್ ದ ಏಜ್ ಅಂತ. ಅದಕ್ಕೆ ಈಗ ನಂಗೆ ಅಷ್ಟೊಂದು ಪೀಸ್ಫುಲ್ಲಾಗಿ ಬುಕ್ ಎಲ್ಲ ಓದೋಕ್ಕಾಗಲ್ಲ. ಹಾಡು ಕಲಿತಿರ್ತೀನಿ ಫ್ರೀ ಇದ್ದಾಗ. ಇಲ್ಲಾಂದ್ರೆ ಮತ್ತೆ ಲೈಫಲ್ಲಿ ಏನು ಮಾಡ್ತಾಯಿಲ್ಲ ಅಂತ ಶುರು ಆಗ್ಬಿಟ್ರೆ ಮತ್ತೆ ತಲೆ ಕೆಟ್ಟೋಗುತ್ತೆ. ಹಾಗೆ ಐ ಜಸ್ಟ್ ಫೇಸ್ಬುಕ್ಕಲ್ಲಿ ಏನೇನೋ ಆಡಿಷನ್ನು ಅದು ಇದನ್ನು ಏನೇನೋ ಸರ್ಚ್ ಮಾಡ್ತಾ ಇದ್ದೆ. ದೇರ್ ಐ ಫೌಂಡ್ ದಿಸ್ ಆಡಿಷನ್ಸ್. ಮಾಡ್ಲಿಂಗ್ ಮಾಡ್ಬೋದಲ್ಲ. ಕಾಲೇಜಲ್ಲಿ 1-2 ಸಲ ರ್ಯಾಂಪ್ ವಾಕ್ ಮಾಡಿದ್ವಿ. ದಟ್ ವಾಸ್ ವೆರಿ ಅಮೆಚೂರ್ ಒನ್. ಅದಷ್ಟೊಂದು ಗೊತ್ತಿರಲಿಲ್ಲ. ಕಲಿಯೋಣ, ಥಿಯೇಟರ್ ಹೆಂಗೂ ಗೊತ್ತಿದೆ, ಹಾಗೆ ಮಾಡ್ಲಿಂಗು ಕಲ್ತ್ಕೋಣ, ವಿಚ್ ಸಮ್ ಡೇ ಯಾವಾಗಾದ್ರು ಯೂಸ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಗ ಗೌರಿ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ವ. ಅಟ್ಲೀಸ್ಟ್ ನನ್ನನ್ನು ಹಾಗೆ ಇರೋದು ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ. ಸರಿ, ಟ್ರೈ ಮಾಡೋಣ ಅಂತ ಹೋದೆ. ಗೇವ್ ಮೈ ಆಡಿಷನ್ಸ್. MG ರೋಡಲ್ಲಿತ್ತು. ಸೆಲೆಕ್ಟ್ ಆದೆ. ಆ್ಯಂಡ್ ಆಲ್ಮೋಸ್ಟ್ 2 months ನಮಗೆ ಎವ್ರಿ ವೀಕೆಂಡ್ಸ್ ಗ್ರೂಮಿಂಗ್ ಸೆಷನ್ಸ್ ಇತ್ತು. ಹೆಂಗೆ ಹೌ ಟು ವಾಕ್, ಹೌ ಟು ಫೇಸ್ ಡಿಫ್ರೆಂಟ್ ರೌಂಡ್ಸ್, ಏನು ಸೀಕ್ವೆಲ್ಸು, ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್, ಹೌ ಟು ಕ್ಯಾರಿ ಯೋರ್ ಸೆಲ್ಫ್, ಆ ಥರದ್ದೆಲ್ಲ. ಇಟ್ ವಾಸ್ ಗ್ರೇಟ್. ಎವ್ರಿ ವೀಕೆಂಡ್ ವಾಸ್ ವೆರಿ ಯೂಸ್ಫುಲ್. ಅಲ್ಲ, ಬಟ್ ಅಷ್ಟೊಂದು ಜನ ಇದ್ರು, ಕಾಂಪಿಟೇಷನ್ ತುಂಬ ಸ್ಟಿಫ್ ಆಗಿರುತ್ತೆ ಅಲ್ವಾ? ಅಂದರೆ ನಾನು ವಾಕಿಂಗ್ ಮತ್ತು ಅವ್ರ ಎಕ್ಸ್ಟರ್ನಲ್ ಬ್ಯೂಟಿ ಆ ಥರ ಕಾಂಪಿಟೇಷನ್ ಬಂದರೆ ಟಫ್ ಇತ್ತು. ಕೆಲವೊಬ್ಬರೆಲ್ಲ
ತುಂಬ ಚೆನ್ನಾಗಿದ್ರು ನೋಡೋದಕ್ಕೆ. ನನಗೆ ಅನ್ನಿಸ್ತಾ ಇತ್ತು ನನಗೇನೋ ಒಂಥರ ನನಗೇನು ಅಷ್ಟೊಂದು ಚೆನ್ನಾಗಿದ್ದೀನಿ ಅಂತ ನನಗೇನು ಅನ್ಸಲ್ಲ. ಸ್ವಲ್ಪ ನಾರ್ಮಲ್ ಗರ್ಲ್ ಥರ ಇದ್ದೀನಿ ಅಂತ ಅನ್ಸುತ್ತೆ. ಕೆಲವೊಬ್ರು ನೋಡಿದ್ರೆ ಇಷ್ಟು ಚೆನ್ನಾಗಿದಾರಲ್ಲ ಇವರು ಅಂತ. ಬಟ್ ಕ್ವೆಶನ್ ಆನ್ಸರ್ಸ್ ರೌಂಡು, ಆಮೇಲೆ ಟ್ಯಾಲೆಂಟ್ ರೌಂಡು, ಅದನ್ನೇ ಲಾಸ್ಟ್ ಲೈಕ್ ಫೈನಲ್ ರೌಂಡ್ಸ್ ಎಲ್ಲ ಅದಿರುತ್ತೆ. ಸೊ ಅಲ್ಲಿ ಈಸಿ ಆಯ್ತು. ಸೊ ದಿಸ್ ವಾಸ್ ದ ಬ್ಯೂಟಿ ವಿತ್ ಬ್ರೈನ್ಸ್ ಥ್ಯಾಂಕ್ ಯು ಅಲ್ವಾ? ಯಾಕಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಯು ಹ್ಯಾವ್ ಟು ಟೇಕ್ ಅನ್ ಎಡ್ಜ್. ಆ ಎಡ್ಜ್ ವಾಸ್ ದ ಟ್ಯಾಲೆಂಟ್ ರೌಂಡ್ ಅಲ್ವಾ? We were told like that. ಅಂದ್ರೆ questions based on emotions, based on the intellectual levels of people ಆ ಥರ ಇರುತ್ತೆ ಅಂತ. There I overtook people. ಓಕೆ, ಅಂದ್ರೆ ಈಗಲೂ ನೀನು ಸಿಕ್ಕಾಪಟ್ಟೆ ಆಡಿಷನ್ಸ್ ನ ಅಟೆಂಡ್ ಮಾಡ್ತಾ ಇದೀಯಾ? ಅಂದ್ರೆ ನೀನು ಇವಾಗ ಇಷ್ಟ. ಐ ಆಮ್ ಅ ಸ್ಟೂಡೆಂಟ್ ಆಫ್ ಲೈಫ್, ಐ ಆಮ್ ಅ ಸ್ಟೂಡೆಂಟ್ ಆಫ್ ಎವ್ರಿ ಸಿಂಗಲ್ ಡಿಸೈಪಲ್. ನನಗೆ ಇಷ್ಟನೋ ಇಷ್ಟ. ಹೌದು, ಲರ್ನಿಂಗ್ ಇಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಅದು ಯು ಹ್ಯಾವ್ ಟು ಕೀಪ್ ಲರ್ನಿಂಗ್ ಇನ್ ಆರ್ಡರ್ ಟು ಗ್ರೋ ಅಲ್ವಾ? ಬೆಳಿಬೇಕು ಅಂದರೆ ಓದ್ತಾ ಇರಬೇಕು, ಕಲಿತಾ ಇರಬೇಕು. ಸೊ ಈಗ ನೀನು ಒಂದು ಟಿ ವಿ ಸ್ಕ್ರೀನಿಂದ ಒಂದು ಸಿಲ್ವರ್ ಸ್ಕ್ರೀನಿಗೆ ಹೋಗ್ತಾ ಇದೆಯಾ ಅಲ್ವಾ? ಸಿಕ್ಕಾಪಟ್ಟೆ ಆಡಿಷನ್ಸ್ಗೆಲ್ಲ ಹೋಗ್ತಾ ಇರ್ತೀಯಾ? ಆಡಿಷನ್ಸ್ ಅದೇ ಫಸ್ಟ್ ನನಗೆ ಆಡಿಷನ್ ಏನೂ ಇಲ್ಲದೆ ಈ ಥರ ನನ್ನನ್ನು ಟಿ ವಿ ನೋಡಿ ಮಜಾ ಟಾಕೀಸ್ನಲ್ಲಿ ನೋಡಿ ಈಸಿಯಾಗಿ ಬಂದಿದ್ದು ಆಫರು ರಾಜಹಂಸ. ಅದಕ್ಕೆ ಮುಂಚೆನೂ ಒಂದಷ್ಟು ಸಿನಿಮಾಗಳು ಬಂದಿತ್ತು. ಬಟ್ ನನಗೇನಂದರೆ ಈಗ ಪುಟ್ಗೌರಿ ಮದುವೆ ನೋಡಿಕೊಂಡು ಅದೇ ಥರ ಕರೆದ್ರೆ ನಾನು ಅದನ್ನೇ ಹೋಗಿ ಮಾಡಿದ್ರೆ ಡೆಫಿನೆಟ್ಲಿ ಬ್ರ್ಯಾಂಡ್ ಆಗೋಗ್ತೀನಿ. ನಾನು ಬೇರೆ ಹೇಗೆ ಕಾಣ್ತೀನಿ ಅಂತಲೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅವ್ರವ್ರಿಗೆ ಒಂಥರ ರಿಸ್ಕ್ ಫ್ಯಾಕ್ಟರ್. ಅಂದ್ರೆ ಆರ್ಟಿಸ್ಟ್ಗಳಿಗೆ ಒಂದು ಇನ್ಸೆಕ್ಯೂರ್ಡ್ ಇದು ಫೀಲಿಂಗ್ ಬರೋದು ಏನು ಅಂದ್ರೆ ಯಾವುದೋ ಒಂದು ಮಾಡ್ತಾ ಇದ್ರೆ ಅದಕ್ಕೆ ಸೀಮಿತ ಮಾಡ್ಬಿಡ್ತಾರೆ, ಬೇರೆ ಸೂಟ್ ಆಗಲ್ಲ ಆ ಥರ ಅನ್ಕೊಂಡ್ಬಿಡ್ತಾರೆ. ಅದು ತಪ್ಪಲ್ಲ. ಯಾಕಂದ್ರೆ ನಾನು ಹಂಗೆ ಶೋಕೇಸ್ ಮಾಡ್ಕೊಂಡಿಲ್ಲ ಅಂದರೆ ಹಂಗೆ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾನು ಯಾವ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಒಪ್ಕೊಳ್ಳಿಲ್ಲ. ಬೇಡ ಬಿಡಿ, ಅದು ಬಿಸಿನೂ ಇದೆ. MBA ನಲ್ಲಿ ಆ ಅಟೆಂಡೆನ್ಸ್ ಮೇಂಟೈನ್ ಮಾಡೋಕ್ಕೆ ಸಾಕಾಗಿತ್ತು. ಬಟ್ ಆ ಟೈಮಲ್ಲಿ ನನಗೆ ಹೆಂಗಿತ್ತು ಅಂದರೆ ಪುಟ್ಗೌರಿ ಮದುವೆ ಮುಗಿಸ್ಬಿಟ್ಟು HR ಆಗಿ ಹೊಟ್ಟೋಗೋಣ ಆ ಥರನೇ. ಐ ವಾಂಟ್ ಟು ಗೆಟ್ ಪ್ಲೇಸ್. ಹೌದು, ನೀನು ನನಗೆ ಹೇಳ್ತಾ ಇದ್ದೆ ನಾನು ಒಂದು ಒಳ್ಳೆ ಕಂಪನಿಗೆ ಸೇರ್ಕೊಂಡ್ಬಿಡ್ತೀನಪ್ಪ. ಐ ವಾಂಟ್ ಟು ಲೀಡ್ ಅ ವೆರಿ ಆರಾಮ್ ಲೈಫು, ಹಾಯಾಗಿರ್ಬೇಕು. ನನ್ಗೆ ಹೆಂಗೆ ಗೊತ್ತಾ, ಒಂದೊಂದು ತಿಂಗಳಿಗೆ ಚೇಂಜ್ ಆಗ್ತಾ ಇರ್ತೀನಿ. ಹೋದ ತಿಂಗಳಲ್ಲಿ ಇದ್ದಿದ್ದ ಯೋಚನೆಗಳು ಇವಾಗ ಚೇಂಜ್ ಆಗೋಗಿರುತ್ತೆ ಆ ಥರ. ಅದು ಕ್ರಿಯೇಟಿವ್ ಮೈಂಡ್ ಇರುತ್ತಲ್ಲ, ಅದು ಹಾಗೇನೆ ಚೇಂಜ್ ಆಗ್ತಾ ಇರುತ್ತೆ. ಒಂದು ತುಂಬ ತಲೆ ಅದೇ ಹೇಳಿದ್ನಲ್ಲ, ಏನೋ ಒಂದು ಮಾಡ್ತಾ ಇರಬೇಕು. ಆಮೇಲೆ that's bad also. You will not have a single goal. Correct. But right now ಒಂದು ಗೋಲ್, ಒಂದು ಫೋಕಸ್ ಇದೆ, ದಟ್ ಆಕ್ಟಿಂಗ್ ಅಂತೂ ಪಕ್ಕ. ಅಂಡ್ ಯು ಆರ್ ಅ ಗುಡ್ ಸಿಂಗರ್. ಸೊ ಮುಂದೆ ನೀನೇ ಹಾಡ್ಕೊಂಡು ನೀನೇ ಆಕ್ಟ್ ಮಾಡುವಂತ ಒಂದು ದಿನ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ ಗೊತ್ತು, ಆಲ್ರೆಡಿ ಆಗಿದೆ ಅಲ್ವಾ ರಾಜಹಂಸದಲ್ಲಿ. ಅಂದ್ರೆ ಅದು ನನ್ನ ಸೋಲೋ ಸಾಂಗ್ ಇರ್ಲಿಲ್ಲ, ಫ್ಯಾಮಿಲಿ ಸಾಂಗು. ಎಲ್ಲರೂ ಇರ್ತಾರೆ. ಸೊ 2 ಮೇಲ್ ವಾಯ್ಸ್ ಬಂದಿರುತ್ತೆ, ಅದ್ರ ಜೊತೆ ನಂದು ಇರುತ್ತೆ. ಓಕೆ, ದಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ. ಇವರು ಜೋಶ್ವಾ ಶ್ರೀಧರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದು. ಕೇಳಿ ತುಂಬಾ ವರ್ಷಗಳಾಗೋಗಿ ಯಾವಾಗ ಹಾಡ್ತಿದ್ದೆ ಸೆಟ್ಟಲ್ ಇದ್ರೆ ಗುಣಗ್ತಾನೆ ಇರ್ತೀನಿ. ಸರಿ, ಇನ್ಫ್ಯಾಕ್ಟ್ ಒಂದ್ ಹೇಳಲೇಬೇಕು, ನಮ್ಮಿಬ್ರು ನಿಂಗೆ ನೆನ್ಪಿದ್ಯಾ, ನಮ್ಮಿಬ್ರು ಸೀನಲ್ಲಿ ಏನೋ ಒಂದು ಹಾಡ್ ಬರುತ್ತೆ ಅಂದ್ರೆ ನಾವಿಬ್ರೆ ಏನೋ ಟ್ಯೂನ್ ಮಾಡ್ಕೊಂಡು ಅದ್ಯಾವುದೋ ಲಾಲಿ ಸಾಂಗ್. ಹೌದು. ಓಕೆ, ಇವಾಗ ನೀನ್ ಹಾಡಿರೋ ಸಾಂಗ್ ಬರೋಣ. ಅದ್ ಎಲ್ರು ಹಾಡಿದ್ದು, ಇವಾಗ ಎಲ್ಲಾರ್ದು ನಾನೊಬ್ಳೆ ಹಾಡ್ತೀನಿ. ಓಕೆ. ಪಿಪಿ ಪಿಪಿ ಹ್ಯಾಪಿ ಶಾಪಲ್ಲಿ ಸಿಗದ ಪಿಪಿ, ಊದೋಕೆ ಬರದವ ಪಾಪಿ, ಇದ ಕಲಿತರೆ ಜಗ ಹ್ಯಾಪಿ. ನೀನೆನ್ನೆಗೆ ಬೇಗವ ಹಾಕಿಟ್ಟು, ನಾಳೆಯ ಗೋಳನು ಮಡಚಿಟ್ಟು, ಇಂದಿನ ಇರುವನು ಅರಿತು ಬದುಕೋ ನೋವನು ಬದಿಗಿಟ್ಟು. ಇನ್ನ ಕಂಟಿನ್ಯೂ ಆಗುತ್ತೆ. ನೈಸ್. ಥ್ಯಾಂಕ್ ಯು. ವೆರಿ ನೈಸ್. ನೀನ್ ಈಗ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನಿಗೆ ಹೋಗ್ತಾ ಇದೆಯಾ? ಅಂದರೆ ಸ್ಮಾಲ್ ಸ್ಕ್ರೀನಲ್ಲೇ ಇದ್ಕೊಂಡು ಒಂದು ಬಿಗ್ ಸ್ಕ್ರೀನ್ಗೆ ಟ್ರೈ ಮಾಡ್ತಾ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ಅನ್ ಅಚೀವ್ಮೆಂಟ್. ಯಾಕಂದರೆ ಸುಮಾರು ಜನ ಮರ್ತು ಬಿಡ್ತಾರೆ ಇದನ್ನು, ಸ್ಮಾಲ್ ಸ್ಕ್ರೀನ್ನ. ಆ್ಯಂಡ್ ಬಿಗ್ ಸ್ಕ್ರೀನ್ಗೆ ಹೋಗಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆಫ್ಕೋರ್ಸ್ ಯು ಆರ್ ಆಲ್ಸೋ ಗೋಯಿಂಗ್ ಆನ್ ದ ಸೇಮ್ ಲೈನ್. ಬಟ್ ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದನ್ನ ನೀನು ಮರ್ತಿಲ್ಲ ಅಲ್ವಾ? ಸುಮಾರಷ್ಟು ಆಡಿಷನ್ಸ್ನ ಫೇಸ್ ಮಾಡಿರ್ತೀಯ. ಮತ್ತು ನಿನ್ಗೆ ಈ ಮೀ ಟು ಕ್ಯಾಂಪೇನಿಂಗ್ ಬಗ್ಗೆ ಕೇಳೇ ಇರಬಹುದು. ತುಂಬಾ ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಕೌಚು, ಪ್ರೊಡಕ್ಷನ್ ಹೌಸಸ್ಸು, ಇದರಲ್ಲೆಲ್ಲ ಈ ಥರದ್ದು ತುಂಬ ಆಗ್ತಾ ಇರುತ್ತೆ. ನಿನ್ಗೆ ಆ ಥರದ್ದು ಯಾವುದಾದ್ರು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ದಟ್ ಯು ವುಡ್ ಲೈಕ್ ಟು ಶೇರ್? ನಾಟ್ ರಿಯಲಿ. ನನಗೇನು ಅನ್ಸುತ್ತೆ ಗೊತ್ತಾ, ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಆರ್ ದೇರ್ ಇನ್ ಎವ್ರಿ ಇಂಡಸ್ಟ್ರಿ. ಹೌದು, ನಾಟ್ ಜಸ್ಟ್ ದಿಸ್. ಮೇ ಬಿ ನಾವು ತುಂಬ ಲೈಮ್ ಲೈಟಲ್ಲಿ ಇದ್ದಾಗ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಇಟ್. ಬಿಟರ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಕ್ಕೆ ಬಂದರೆ, ವಿ ಆರ್ ದ ಒನ್ಸ್ ಹೂ ಹ್ಯಾಸ್ ಟು ಜಡ್ಜ್ ಪೀಪಲ್. ಈಗ ಈ ಥರ ಎಲ್ಲ ಇಂಟ್ರೆಸ್ಟ್ ಇರೋರು ವುಡ್ ಡೆಫಿನೆಟ್ಲಿ ನಾಟ್ ಡೂ ಮೂವೀಸ್ ಪ್ಯಾಷನೇಟ್ಲಿ. ಯಾಕೆ? ಅವ್ರಿಗೆ ನಿಜವಾಗ್ಲೂ ಒಬ್ಬ ಆರ್ಟಿಸ್ಟ್ ಬೇಕಾಗಿರ್ತಾರೆ, ಆ ಪಾತ್ರಕ್ಕೆ ಹ್ಯಾಕ್ ಮಾಡೋರು ಬೇಕಿರ್ತಾರೆ, ಅಷ್ಟು ಟ್ಯಾಲೆಂಟೆಡ್ ಬೇಕಾಗಿರ್ತಾರೆ. ಅವ್ರು ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅವ್ಳ ರೇಟ್ ಆಗಿರ್ಬೋದು,
ಅವ್ರು ಬೇರೆ ಊರಲ್ಲಿ ಇರ್ಬೋದು, ಏನಾದರೂ ಆಗಿರ್ಬೋದು. ಚಿಕ್ಕ ಹುಡುಗಿ ಇದ್ರೆ ದೊಡ್ಡವ್ರ ಥರ ಅವಳೇ ಬೇಕು ಅಂದರೆ ಅವ್ರನ್ನ ಸಣ್ಣಗೆ ಮಾಡ್ತಾರೆ, ದಪ್ಪಗೆ ಮಾಡ್ತಾರೆ, ವರ್ಷಾನ್ಗಟ್ಲೆ ಕಾಯ್ತಾರೆ. ಆ ಥರ ಡೈರೆಕ್ಟ್ರ್ ಇರೋ ಇಂಡಸ್ಟ್ರೀಲಿ ಈ ಥರ ಇರ್ತಾರೆ ಅಂದರೆ ಮೋಸ್ಟ್ಲಿ ಅವ್ರು ಸಿನಿಮಾ ಮಾಡೋಕ್ಕೆ ಬಂದಿರಲ್ಲ. ದಟ್ಸ್ ವಾಟ್ ಐ ಫೀಲ್. ಆ್ಯಂಡ್ ಐವ್ ನೆವರ್ ಮೆಟ್ ಸಚ್ ಪೀಪಲ್. ಆ್ಯಂಡ್ ಫೋನಲ್ಲಿ ನನಗೆ ಐ ಕ್ಯಾನ್ ಗೆಟ್ ಟು ನೋ ಇಫ್ ದೇ ಆರ್ ರಿಯಲಿ ಗುಡ್ ಆರ್ ಆ ಅಪ್ರೋಚಲ್ಲಿ ಗೊತ್ತಾಗತ್ತೆ. ಅವ್ರು ನಮ್ಮ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಒಳ್ಳೆ ಮನುಷ್ಯರು. ಫೋನಲ್ಲಾಗಲಿ ಆ ಜೆಂಟಲ್ಮನ್ ಬಿಹೇವಿಯರ್ ಇರುತ್ತೆ. ಮೇಡಮ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಹೋಗಮ್ಮ ಬಾರಮ್ಮ, ಏನಮ್ಮ ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಕರೀತಾರೆ, ಓಕೆ ನಮ್ಮನ್ನ ಕಾಫಿ ಡೇನಲ್ಲಿ ಮೀಟ್ ಮಾಡ್ತೀವಿ ಅಥವಾ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡ್ತೀವಿ. ಅವ್ರು ಫೋನ್ ಮಾಡ್ಕೊಳ್ಳೋವಾಗಲೇ ಒಂಥರ ಇಫ್ ಐ ಫೈಂಡ್ ಸಮ್ ನೆಗೆಟಿವ್ ವೈಬ್ಸ್ ಅಂದರೆ ನಿನಗೆ ನೆವರ್ ಗೋ. ಅಂದರೆ ನಿಂಗೆ ಯಾರಾದರೂ ಹೇಳಿದಾರ ಇವಾಗ ಆಡಿಷನ್ಸ್ ಇದೆ, ನಾನು ಈ ಹೋಟೆಲಲ್ಲಿ ಇದ್ದೀನಿ, ಆಡಿಷನ್ಸ್ ಕೊಡಕ್ಕೆ ಬರ್ತೀರಾ ಅಂತ? ಆ ಥರ ನನಗೆ ಯಾವತ್ತೂ ಅನಿಸಿಲ್ಲ. ಆ ಥರ ಯಾರೂ ನನ್ನ ಹತ್ರ ಮಾತಾಡಿಲ್ಲ ಕೂಡ. ಸೊ ಜನ ಮಾತಾಡೋದನ್ನು ಕೇಳಿದ್ದೀನಿ, ಹುಡುಗಿರು ಹೇಳೋದನ್ನ. ಐ ಫೀಲ್ ಸಾರಿ ಅಬೌಟ್ ದೆಮ್. ಮೇ ಬಿ ಐ ಆಮ್ ಲಕ್ಕಿ. ಗುಡ್. ನೀನು ಹೀಗೆ ಲಕ್ಕಿಯಾಗಿರು, ಸೇಫಾಗಿ ಸ್ಮೂತಾಗಿ ನಿನ್ನ ಆ್ಯಕ್ಟಿಂಗ್ ಕೆರಿಯರ್ ಮುಂದುವರಿತಾ ಇರಲಿ. ಮತ್ತು ಇನ್ನೊಂದು ವಿಷಯ ಅಂದರೆ ನಮ್ಮ ಪುಟ್ಟಗೌರಿ ಮದುವೆ ಧಾರಾವಾಹಿ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟಾಕ್ಸ್ ಇದೆಯಮ್ಮ, ತುಂಬಾ ಟ್ರೆಂಡಿಂಗ್ ಇದೆ ಅದು. ನೀನು ಏನು ಹುಲಿ ಜೊತೆ ಆಗಿರ್ಬೋದು, ಚಿರತೆ ಜೊತೆ ಆಗಿರ್ಬೋದು, ಮರದಿಂದ ದುಮ್ಕೋದಾಗಿರ್ಬೋದು, ಎಲ್ಲ ಮಾಡಿಬಿಟ್ಟಿದ್ಯಾ. ನಿಂಗೆ ತುಂಬ ಏನು ಹೆದರಿಕೆ ಆಗಲ್ವಾ ನಿಂಗೆ? You know, I'm a Wonder Woman. Oh, really? ನಿಂಗೆ ತುಂಬ ಹೆದರ್ಕೊಳ್ಳೋ ಅಂಥದ್ದು ಯಾವ್ದು? ಮೋಸ್ಟ್ ಪವರ್ಫುಲ್ ವಿಮೆನ್ ಅದರಲ್ಲಿ ನನ್ನನ್ನು ಸೇರಿಸ್ಬೋದು. ಅದೆಲ್ಲ ಟ್ರಾಲ್ ಅವರೇ ಹೇಳಿದ್ರು. ಹೌದು ನಿನ್ಗೂ ಟ್ರಾಲ್ ತುಂಬಾ ಅಂತೆ. ಹಿಂಗೆ ಎಲ್ಲ ಅಡ್ಮಿನ್ಸ್ ಎಲ್ಲ ನನ್ನ ಫ್ರೆಂಡ್ಸ್. ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ ಕಳ್ಳಿ ನೀನು? ನೋ ಫ್ರೆಂಡ್ಸ್, ಸುಮ್ಮನೆ ಅವ್ರು ತಮಾಷೆಗೆ ಮಾಡ್ತಾರೆ. ನಾನು ಯಾಕೆ ಅದರಲ್ಲಿ ಸುಮ್ಮನೆ ಬರ್ನ್ ಆಗಲಿ. ಅವರು ದೇ ಆರ್ ಟ್ರಾಲಿಂಗ್ ದಟ್ ಕ್ಯಾರೆಕ್ಟರ್ ಆ್ಯಂಡ್ ಮೇ ಬಿ ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗಿರ್ತೀನಿ. ಆ್ಯಂಡ್ ಗೈಸ್, ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್. ಸ್ಟೋರೀಸ್ ಎಲ್ಲ ಆರ್ಟಿಸ್ಟ್ ಕೈಲಿ ಇರಲ್ಲ. ಓಕೆ. ತುಂಬ ಹೆದರ್ಕೊಳ್ಳೋಂಥ ಪ್ರಾಣಿ ಯಾವುದು? ನನಗೆ ಧೈರ್ಯ ಜಾಸ್ತಿ, ನಾನು ಏನಕ್ಕೂ ಹೆದರ್ಕೊಳ್ಳಲ್ಲ. ಹೌದಾ? ಆಕ್ಚುಲಿ ದಿಸ್ ಇಸ್ ಸೀರಿಯಸ್. ಹೌದಾ? ಹೆದರ್ಕೆನೇ ಇಲ್ಲ. ಮತ್ತೆ ಮುಂಚೆನೆ ಹೇಳಿದಿದ್ರೆ ನಮ್ಮ ರಾಮ್ಜಿಗೆ ಹೇಳ್ಬಿಟ್ಟು ನಿಜವಾದ ಚಿರತೆ ನಿಜವಾದ ಹುಲಿ ಅದನ್ನೇ ತರಿಸ್ಬಿಡ್ಬೋದಿತ್ತಲ್ಲ ಶೂಟಿಂಗ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲ್ಲ ನಾವು. ನನಗೇನು ಇವಾಗ ನಾನು ಹಿಡ್ಕೊಳ್ತೀನಿ, ಪರವಾಗಿಲ್ಲ, ಮುಟ್ಟಿ ಅಂದ್ರೆ ಹಂಗೆಲ್ಲ ಮುಟ್ಟು ಮುದ್ದು ಮಾಡೋದು ಎಲ್ಲ ಮಾಡ್ತೀನಿ. ನಂಗೆ ಯಾವುದು ಭಯ ಇಲ್ಲ. ನಾನು ಹಾವನ್ನು ಮುಟ್ಟಿದ್ದೀನಿ. ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಅದರಲ್ಲಿ ಹಲ್ ಕಿತ್ಬಿಟ್ಟಿದಾರೋ ಏನೋ ಹಾಗೆ. ಅದು ಯಾರನ್ನೂ ಕಚ್ಚಲ್ಲ. ಸೊ ಅದನ್ನ ಮುಟ್ಬೋದು. ನನಗೇನು ಭಯ ಆಗಲ್ಲ. ನನಗೆ ಯಾವುದಕ್ಕೂ ನನಗೇನಕ್ಕೂ ಆ ಥರ ಫೋಬಿಯಾಸ್ ಏನೂ ಇಲ್ಲ ನನಗೆ. ಐ ಹ್ಯಾವ್ ದ ಫಿಯರ್ ಆಫ್ ಲೂಸಿಂಗ್ ಅಷ್ಟೇ. ಗುಡ್. ಸೊ ಆಲ್ ದಿ ಬೆಸ್ಟ್. ನಿನ್ನ ಪಯಣ ಹೀಗೇ ಮುಂದುವರಿತಾ ಇರಲಿ, ಸ್ಮೂತಾಗಿ ಸೇಲ್ ಆಗ್ತಾ ಇರಲಿ ಅಂತ ಹೇಳ್ತಾ ನಾವು ಸೆಕೆಂಡ್ ರೌಂಡ್ ಹೋಗೋಣ, ವಿಚ್ ಇಸ್ ಆಟ ಹುಡುಗಾಟ. ಫಸ್ಟ್ ಟೈಮ್ ಈ ಥರ ಆಟ ಆಡ್ತಿರೋದು. ಫಸ್ಟ್ ಟೈಮ್ ಆಟ ಆಡ್ತಾ ಇರೋದು. ಚೆನ್ನಾಗಿ ಆಟ ಆಡೋಣಪ್ಪ. ಓಕೆ, ನನಗೆ ಗೊತ್ತು ಒಂದಂತೂ ಖುಷಿ ಆಗುತ್ತೆ. ಏನು ಗೊತ್ತಮ್ಮ, ನಿನ್ನ ಕನ್ನಡ ತುಂಬ ಸ್ಪಷ್ಟವಾಗಿದೆ. ಸೊ ಈಗಿನ ಕಾಲದಲ್ಲಿ ಈ ಥರ ಒಂದು ಕನ್ನಡ ಕೇಳಿಸ್ಕೊಳ್ಳೋದು ತುಂಬಾನೇ ಖುಷಿ ಆಗುತ್ತೆ. ಅದ್ ಮೇನ್ ಏನಂತಂದ್ರೆ, ಫಸ್ಟ್ ನಮ್ಮನೇಲಿ ಎಲ್ಲರೂ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೆ ಅದೇ ಒಂದು ಹೊಸ ಮನೆಯೆಲ್ಲ ಡಿಫ್ರೆಂಟ್ ಪದಗಳು ನಮ್ಮನೇಲಿ ಯೂಸ್ ಮಾಡೋದು. ಮತ್ತೆ ಯಾವ ತರ ನೋಡೋಣ? ಇವಾಗ ತುಂಬಾ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ ಅನ್ಸುತ್ತೆ. ಗಾದೆಗಳು ನಮ್ಮಮ್ಮ ಏನಾದ್ರು ಬೈವಾಗ, ಈಗ ನಾನೇನೋ ಒಂದು ಕೆಲಸ ಮಾಡಿಲ್ಲ, ನಾನು ಲೇಟಾಗಿ ಎದ್ದಿರ್ತೀನಿ ಅನ್ಕೊಳ್ಳಿ, ನಮ್ಮಮ್ಮ ಹಿರಿಯ ಕಂಚಾಳಿ ನಮ್ಮಮ್ಮ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲಾಂದ್ರೆ ಪ್ರತಿಯೊಂದು ಅಷ್ಟೇ, ಏನ ಬಯಕ್ಕೂ ಒಂದ್ ಗಾದೆ ಸೇರಿಸ್ತಾರೆ. ಅವಾಗಿಂದ ಗಾದೆ ತುಂಬಾ ಫೀಡ್ ಆಗ್ಬಿಟ್ಟಿದೆ. ಆಮೇಲೆ ಅದು ಅವ್ರ ಕ್ಯಾರೆಕ್ಟರೈಸೇಷನ್. ಆಮೇಲೆ ನನಗೂ ನಮ್ಮಪ್ಪ ಕನ್ನಡ ಪುಸ್ತಕಗಳನ್ನ ತಂದು ಕೊಡೋರು, ಶ್ಲೋಕ ಹೇಳೋದು. ಮತ್ತೆ ನನ್ನ ಸ್ಕೂಲ್ ಕಾಲೇಜ್ನಲ್ಲೆಲ್ಲ ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್ ಇತ್ತು. ಹಾಗಾಗಿ ಭಾಷೆ ಸ್ಪಷ್ಟವಾಗಿದೆ. ಮೇಬಿ ವೆರಿ ಗುಡ್. ಓಕೆ, ಈಗ ನಿಂಗೊಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ. ಓಕೆ, ಇದನ್ನ ನೋಡೋಣ ಎಷ್ಟು ಒಂದು 10 ಸಲ ಹೇಳಿದ್ರೆ ನೀವು ಫುಲ್ ಪಾಯಿಂಟ್ಸ್ ಕೊಡ್ತೀನಿ ನಾನು. ಓಕೆ, ಕೇಳಿಸ್ಕೋ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ ಬಿದ್ರು. ಫಸ್ಟ್ ತಲೆಗೆ ಹೋಗ್ಬೇಕು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ ಬಿದ್ರು.
ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಫಾಸ್ಟ್ ಆಗಿ ಹೇಳ್ಬೇಕು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಜರು ರಾಜರು ಬಂದ್ಬಿಟ್ರು. ಓಕೆ, ರಂಗರಾಯರು. ಓಕೆ ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಆಗೋಯ್ತು. ಓಕೆ, ಕಮಾನ್ ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಾಯರು ಹಂಪು ಬ್ರೇಕ್ ಅದೆಲ್ಲ ಏನೂ ಇಲ್ಲ, ಒಟ್ಟಿಗೆ ಹೇಳ್ಬೇಕು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಬಿಸಿಬೇಳೆ ತಿಂದು ಸತ್ಬಿದ್ರು. ಹೇಳು, ಇಷ್ಟೆಲ್ಲ ಟ್ರೈ ಮಾಡ್ಬೋದು. ಒಂದ್ 5 ಸಲನಾದ್ರೂ ಹೇಳಮ್ಮ, ಕನ್ಸೆಷನ್ ಕೊಡ್ತೀನಿ. ಸೂಪರ್. 5 ಹೇಳಿದ್ರೆ ಪಾಯಿಂಟ್ಸ್ ಕೊಡ್ತೀರಾ? ಪಾಯಿಂಟ್ಸ್ ಕೊಡ್ತೀನಿ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎತ್ತಿದ್ರು. ನೋ ಬ್ರೇಕ್ಸ್. ಇಲ್ಲ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿತ್ತ ನೆತ್ತಿಗೇರಿ ಸತ್ಬಿದ್ರು. ನೀವು ಅದನ್ನ ಚೆನ್ನಾಗಿ ಮಾತಾಡ್ತಾ ಇದೀರಾ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಕಸ್ತೂರ್ ರಂಗರಾಯರು. ಸರಿ ಹೇಳು. ಸೀರಿಯಸ್ ಆಗಿ ಕಮಾನ್ ಟೈಮ್. ರಾಂಜಿನಿ, ಯು ಕ್ಯಾನ್. ಐ ಕ್ಯಾನ್. ಸೂಪರ್ ವುಮನ್, ವಂಡರ್ ವುಮನ್ ಎಲ್ಲ ಇಂಟ್ರೊಡಕ್ಷನ್ ಐ ನೋ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಅಂದ್ಬಿಟ್ಟು ಹೌ ಕ್ಯಾನ್ ಐ ನಾಟ್ ಸೇ. ಯಾ, ಕಮಾನ್. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ನೋ ಬ್ರೇಕ್ಸ್. ಅಬ್ಬಾ ದೇವ್ರೆ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಸಿಪಾಯಿ ಆಗ್ಬಿಟ್ಟು ಸತ್ಬಿದ್ರು. ಸಿಟ್ಟು ಬಂದು ಸತ್ಬಿದ್ರು. ಓಕೆ, ಸರಿ 4 ಹೇಳಮ್ಮ. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ಬಿದ್ದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ಬಿದ್ದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಸಿಪಾಯಿ ಆಗ್ಬಿಟ್ಟು ಸಿಟ್ಟು ಬಂದು ಸತ್ಬಿದ್ರು. ಅಮ್ಮ 3 ಸಲ ಹೇಳ್ತೀಯಾ? 3 ನೋಡಿದ್ಯಾ? 10ರಿಂದ ತಕ್ಷಣ ನಾನೇ ಅನ್ಕೊಂಡೆ ಯಾವ್ದೋ ಹೊಸದ್ ಕೇಳೇ ಇಲ್ಲ. ಹೇಳು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಕಿತಾಬು ಕಿತ್ಲೆ ಹಣ್ಣು ತಿಂದು ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ಬಿದ್ದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸತ್ಬಿದ್ರು. ಕಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಆಯ್ತು. 3 ಸಲ ಆಯ್ತು. ನೀವೇ ಪರವಾಗಿಲ್ಲ. ಏನೋ ಹಂಗು ಹಿಂಗು ಸೈಕಲ್ ಹೊಡೆದು ಸ್ಟ್ಯಾಂಡ್ ಹಾಕೊಂಡು ಕಾನ್ಸಲೇಷನ್ ಪ್ರೈಸ್ ಬಂದ್ಬಿಡ್ತು. ಸರಿ, ಮನೇಲಿ ಅಡುಗೆ ಮಾಡ್ತೀಯಾ? ಸುಮಾರಾಗಿ ಮಾಡಿ. ಏನೇನು ಚೆನ್ನಾಗಿ ಮಾಡ್ತೀಯ ನೀನು? ಚೆನ್ನಾಗಿ ಏನು ಮಾಡೋದಿಲ್ಲ, ತಿನ್ನೋಂಗ್ ಮಾಡ್ತೀನಿ ಅಷ್ಟೇ. ತಿನ್ನೋಂಗ್ ಮಾಡ್ತೀಯಾ? ಸರಿ, ಹಾಗಾದ್ರೆ ನಾನೀಗ ಒಂದು ಕೊಡ್ತೀರಪ್ಪ, ಇಲ್ಲೊಂದು ರೆಸಿಪಿ ಇದೆ. ನೀನು ಅದನ್ನು, ನಂಗೆ ಗೊತ್ತು ನಿಂದು ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ ಅಂತ, ಅಂದರೆ ಮುಖಾಭಾವ ಆಗಿರ್ಬೋದು ಅಥವಾ ವಾಯ್ಸಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಸೊ ನೀನು ಅದನ್ನು ಉಪಯೋಗಿಸ್ಕೊಂಡು ಈಗ ನಿನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಇಲ್ಲಿ ಚೆಕ್ಔಟ್ ಮಾಡ್ತೀನಿ. ಓಕೆ, ಇಲ್ಲಿ ಒಂದು ರೆಸಿಪಿ ಬರೆದಿದ್ದೀನಿ ನಾನು. ಅದನ್ನು ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸಲ್ಲಿ ಹೇಳ್ತಾ ಹೋಗಬೇಕು. ನಾನು ಚೇಂಜ್ ಅಂತ ಹೇಳ್ತೀನಿ. ಓಕೆ ಓಕೆ, ಏನಿದೆ ಅಲ್ಲಿ ತಗೋ, ಹಿಡ್ಕೊ. ಟೊಮೆಟೊ ಗೊಜ್ಜು ಮಾಡುವ ವಿಧಾನ. ಇವಾಗ ನೀನು ಫಸ್ಟು ಖುಷಿಲಿ ಅರ್ಧ ಹೇಳು, ಆಮೇಲೆ ನಾನು ಚೇಂಜ್ ಅಂತೀನಿ. ಅಂದ್ರೆ ಟೊಮೆಟೊ ಗೊಜ್ಜನ್ನ ಖುಷಿಯಾಗಿ ಹೇಳ್ಬೇಕಾ? ಟೊಮೆಟೊ ಗೊಜ್ಜನ್ನ ಹಂಗೆ ಆ ಥರ ಹಂಗೆ ಖುಷಿಗೆ ತಗೊಂಡು ಫಸ್ಟ್ ಖುಷಿ, ಚೇಂಜ್ ಅಂದ ತಕ್ಷಣ ಅಳು ಬರಬೇಕು, ಆಮೇಲೆ ಚೇಂಜ್ ಆದ ತಕ್ಷಣ ವಾಕರ್ಗೆ ಬರಬೇಕು. 3 ಹೇಳು. ನಂಗೆ ಟೊಮೆಟೊ ಗೊಜ್ಜು ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ಕಮಾನ್. ಟೊಮೆಟೊ ಗೊಜ್ಜು ಚೆನ್ನಾಗಿರೋ ಟೊಮೆಟೊ ಗೊಜ್ಜನ್ನ ಆರಿಸಿ, ಗೊಜ್ಜಲ್ಲ ಟೊಮೆಟೊ ಮಾತ್ರ. ಟೊಮೆಟೊನ ಚೆನ್ನಾಗಿರೋ ಟೊಮೆಟೊಗಳನ್ನ ಆರಿಸಿ ಕಸದ ಬುಟ್ಟಿಲಿ ಎತ್ತಿಡಿ. ನಗಬೇಕು. ನಾನು ಅದನ್ನೇ ಹೇಳಿದ್ದು. ಫಸ್ಟ್ ನಿನ್ಗೆ ಸ್ಮೈಲು, ಖುಷಿ. ಓದ್ಕೊಳಂಗಿಲ್ವಾ ಇದನ್ನ? ಬೇಕಾದ್ರೆ ಒಂದ್ಸಲ ಓದ್ಕೋ. ಫಸ್ಟು ಅರ್ಧ ಬಂದ್ಬಿಟ್ಟು ನೀನು ಖುಷಿ ಹೇಳ್ಬೇಕು. ಖುಷಿ ಆದ್ಮೇಲೆ ಓದಿದ್ರೇನೆ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀನಿ. ಓಕೆ, ಟೊಮೆಟೊಗಳಲ್ಲಿ ಚೆನ್ನಾಗಿರೋ ಟೊಮೆಟೊಗಳನ್ನ ಆರಿಸಿ ಕಸದ ಬುಟ್ಟಿನಲ್ಲಿ ಎತ್ತಿಡಿ. ಮುಂದೆ ಉಪಯೋಗಕ್ಕೆ ಬರ್ಬೋದು. ಅದಾದ್ಮೇಲೆ ಕೊಳಸು ಹೋದ ಟೊಮೆಟೊಗಳನ್ನ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಹಿಚಕ್ಬೇಕು. ಹಿಚಕಿದ್ಮೇಲೆ ಸಿಪ್ಪೆ ಸಮೇತ ಈರುಳ್ಳಿನ ಕಚ ಪಚ ಅಂತ ಕತ್ತರಿಸಿ ತಟ್ಟೆಲಿ ಇಟ್ಕೊಳ್ಳಿ. ಬಾಣಲಿಲಿ ಹಳೆ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಸಿಡಿದ್ಮೇಲೆ ಹಿಚ್ಕಿದ ಟೊಮೆಟೊನ ಕತ್ತರಿಸಿದ ಈರುಳ್ಳಿನ ಸುರಿರಿ. ಬೇಕನ್ಸಿದ್ರೆ ನೀರ್ನು ಹಾಕಿ. ನಿಮ್ಗಿರೋ BP-ಗೆ ತಕ್ಕಂತೆ ಉಪ್ಪು ಖಾರ ಹಾಕೊಳ್ಳಿ. ಕೊನೆಗೆ ಗೋಡಂಬಿ ಸೊಪ್ಪ
ಕರೆಕ್ಟ್ ಮಾಡ್ಕೋ ಅದನ್ನ. ಓಕೆ, ವಾಕರ್ಕೆ ಅಪ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರೊಳಗೆ ಹಾಕಿ ಕರಿಬೇವನ್ನ ಕಿತ್ತಾಕ್ಬಿಟ್ಟು ಅದ್ರೊಳಗೆ ಹಾಕಿ ಚೆನ್ನಾಗಿ ಬಾಣಲಿ ಸೀದೋಗೋ ತನಕ ಒಲೆ ಹಚ್ಚಿ ಉರ್ಸಿ ಏನೋ ಹೇಳೋದು, ಒಲೆ ಹಚ್ಚಿ ಹುರಿತಾ ಇರಿ. ಓಕೆ, ಒಲೆ ಹಚ್ಬಿಟ್ಟು ಅಂತ ಉರಿತಾರೆ. ಅದಾದ್ಮೇಲಿಂದ ಘಮ 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 ಅಂತ ಸ್ಮೆಲ್ ಬರುತ್ತಲ್ಲ, ಅದನ್ನ ಆಸ್ವಾದಿಸಿ ಆಮೇಲೆ ಟೊಮೆಟೊ ಗೊಜ್ಜನ್ನ ನಗ್ತಾ ಸವಿರಿ. ಅಲ್ಲಿಗೆ ನಿಮ್ಮ ಆರೋಗ್ಯ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ. ಓಕೆ ಓಕೆ, ನಾಟ್ ಬ್ಯಾಡ್. ಸ್ಪಾಂಟೇನಿಟಿ ಪರವಾಗಿಲ್ಲ. ಅದೇನೋ ಆರ್ಡ್ರಲ್ಲಿ ಇದ್ರೆ ಮಾಡ್ಬೋದು, ಅದು ಭಾವ ಭ್ರಷ್ಟ ಆಗ್ತಾ ಇದೆ. ಸಿಕ್ಕಾಬಟ್ಟೆ ಒಂದ್ ಸ್ವಲ್ಪ ಇನ್ನೂ ಭಾವನೆಗಳು ಇಮಿಡಿಯೇಟ್ ಸ್ಪಾಂಟೇನಿಯಸ್. ಬೈ ದ ವೇ, ನೀನ್ ಮೆಥಡ್ ಆಕ್ಟರಾ ಸ್ಪಾಂಟೇನಿಯಸ್ ಆಕ್ಟರಾ? ಅಂದ್ರೆ ಈಗ ಒಂದು ನೋ, ಅಮ್ಮ ಮೆಥಡ್ ಆಕ್ಟರ್. ನಂಗೆ ಟೈಮ್ ಬೇಕು, ಇಲ್ಲಾಂದ್ರೆ ನನಗೆ ತಲೆಗೆ ಹೋಗಿಲ್ಲ ಅಂದ್ರೆ, ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮಾಡೋದೇ ಇಲ್ಲ ನಾನು ಸರಿಯಾಗಿ. ಅಂದ್ರೆ ಸೈಕಲ್ ಹೊಡಿತಾ ಇರ್ತೀನಿ, ಆಮೇಲೆ ನಂಗೆ ಇಷ್ಟ ಆಗ್ತಿರಲ್ಲ, ನಾನು ಹೇಳೋದು ಇಷ್ಟ ಆಗ್ತಿರಲ್ಲ, ಮಾಡೋದು ಇಷ್ಟ ಆಗ್ತಿರಲ್ಲ. ನಂಗೆ ಖುಷಿ ಆಗ್ಬೇಕು, ನಂಗೆ ಅದು ಅನ್ಸ್ಬೇಕು. ಓಕೆ, ನೀ ಭಾಗ್ಯದ ಸತ್ತಿರೋ ಸೀನ್ ಮಾಡಿದ್ವಲ್ಲ, ಸೋ ಪ್ರಿಪೇರ್. ಗೌರಿಗೆ ಅವತ್ತು ಗೊತ್ತಾಗುತ್ತೆ ಭಾಗ್ಯ ಸತ್ತಿದಾಳೆ ಅಂತ. ನಿಜವಾಗ್ಲೂ ಹತ್ತಿದ್ದೀನಿ ಮನೆಗೆ, ನಮ್ಮ ಅಮ್ಮಂಗೆ ಫೋನ್ ಮಾಡಿ ಅಮ್ಮ ಹುಷಾರಾಗಿದೆಯಾ ಅಂತ ಕೇಳಿದ್ದೀನಿ. ಸೊ ಆ ಮಟ್ಟಿಗೆ ಮೆಥಡ್ ಆಕ್ಟರ್ ನಾನು. ಐ ಹ್ಯಾವ್ ಟು ಟೇಕ್ ದ ಸೀನ್ ಇನ್ ಟು ಮೈ ಸ್ಕಿನ್. ಆ್ಯಕ್ಚುಲಿ ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಮುರುಡೇಶ್ವರದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆವಾಗ ಬಾಲಿಕಾ ವಧು ಮಾಡಿದ್ದ ಅವರು ಆರ್ಟಿಸ್ಟು ತೀರ್ಕೊಂಡ್ಬಿಟ್ರು ಅಂತ ವಿಷಯ ಬಂತು. ಆ ವಿಷಯ ಕೇಳಿ ನನಗೆ ಎಷ್ಟು ಆಘಾತ ಆಯಿತು ಅಂದರೆ, ನನಗೆ ಬಿಕಾಸ್ ನಾನು ಗೌರಿನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ, ನನಗೆ ಗೌರಿನೇ ಹೋಗ್ಬಿಟ್ಲು ಅನ್ನೋಷ್ಟು ನನ್ನ ತಲೆಗೆ ಬಂದ್ಬಿಟ್ಟು ಐ ವಾಸ್ ವೆರಿ ವೆರಿ ಸ್ಯಾಡ್ ಅವತ್ತು ಎಂಟೈರ್ ಡೇ. ಹಂಗೆ ಆಗತ್ತೆ ಬಿಕಾಸ್ ಐ ಥಿಂಕ್ ವಿ ಆರ್ ನಾವೆಲ್ಲ ಒಂದೇ ದಿನ ಇದ್ವಿ. ನಮ್ಗೆ ಹಿಂಗಾಗತ್ತೆ. ನನ್ಗೆ ಅದೇ ಮಹೇಶ ಹಿಮಾ ಮದ್ವೆ ಮಾಡುವಾಗ ಅಳ್ತಾ ಇದ್ದೀನಿ. ಐ ಕುಡಂಟ್ ಕಂಟ್ರೋಲ್ ಮೈ ಎಮೋಷನ್. ನನಗೆ ಅರ್ಥ ಆಗ್ತಿದೆ, ಅಯ್ಯೋ ಶೂಟಿಂಗ್ ಅಂತ, ಆದ್ರೂ ಅಳು ಬರ್ತಾ ಇದೆ. ಎಷ್ಟು ಸಲ ಆ ಶಾರ್ಟ್ ನೋಡಿದ್ರು, ಪದೇ ಶಾರ್ಟ್ ತಗೋತಾ ಇದ್ರು ಅಳು ಬರ್ತಾ ಇದೆ ನನಗೆ. ಅಷ್ಟು ಒಂಥರ ವಿಚಿತ್ರ. ಹೌದು, ಹಿಂಗೆ ವಿಚಿತ್ರವಾಗಿ ಮಾತಾಡ್ತಾ ನಮ್ಮಲ್ಲಿ ಇವಾಗ ಹೆಂಗಾಗಿದೆ ಅಂದ್ರೆ ತುಂಬಾ ಒಂಥರ ಕಂಗ್ಲೀಷ್ ಆಗೋಗಿದೆ. ಹೌದು ಅಲ್ವಾ? ಎಲ್ಲ ಕಡೆ ಕಂಗ್ಲೀಷ್ ಕಲ್ಚರ್ ತುಂಬಾನೇ ಬರ್ತಾ ಇದೆ. ಮಾತಾಡಿದ್ರೇನೆ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ ಅಂದ್ರೆ, ಆ ಇಂಗ್ಲೀಷ್ಗೆ ಒಂದು ಸವಾಲ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಒಂದಷ್ಟು ವರ್ಡ್ಸ್ ಹೇಳ್ತೀನಿ, ನಿನಗೆ ಇವಾಗ ಸ್ವಲ್ಪ ಟೀಚರು ನೀನೇ, ಸ್ಟೂಡೆಂಟು ನೀನೇ. ಓಕೆನಾ? ನಾನು ಡಿಕ್ಟೇಷನ್ ಕೊಡ್ತೀನಿ, ಅದು ಇಂಗ್ಲೀಷ್ ಆಗಿರುತ್ತೆ, ಅದು ನೀನು ಕನ್ನಡದಲ್ಲಿ ಬರಿಬೇಕು. ಓಕೆನಾ? ತಗೋ, ಡಸ್ಟರು ಇಟ್ಕೋ. ಓಕೆ, ರೆಡಿನಾ? ರೆಡಿ. ಕೇಳಿಸ್ಕೊತೀನಿ ನನಗೆ. ಹಾಂ, ರೆಡಿ. ಇಂಪಾರ್ಟೆಂಟ್. ಮಧ್ಯದಲ್ಲಿ ಒಂದ್ಸಲ ಬರ್ದ್ಬಿಟ್ಟು ಅಳಿಸ್ಬೋದು ಆಮೇಲೆ. ಇಂಪಾರ್ಟೆಂಟ್. ಇಂಪಾರ್ಟೆಂಟ್. ಸೂಪರ್. ಓಕೆ, ನೆಕ್ಸ್ಟ್ ಎಕ್ಸಿಬಿಷನ್. ಓಕೆ, ಎಕ್ಸಿಬಿಷನ್. ಇದು ಬಾ. ಓಕೆ, ಕಮ್ಯುನಿಟಿ. ಯು ಕ್ಯಾನ್ ಇವನ್ ಆಡ್ ಎಕ್ಸಿಬಿಷನ್. ಅದು ಮಾಡ್ಬೋದು. ಎಸ್, ಕಮ್ಯುನಿಕೇಶನ್. ದಿಸ್ ಇಸ್ ಈಸಿ. ಕಾನ್ಸ್ಟಿಪೇಷನ್. ಓಕೆ, ಓಕೆ, ಅದನ್ನ ಇನ್ನೊಂದು ಥರನೂ ಬರಿಬೋದು. ಇದಕ್ಕೆ ನೀ ಮಾಡ್ಬಿಟ್ಟು ಸಾಟ್ ಹೊತ್ತು ಕೊಟ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಅದು ಆಗುತ್ತೆ. ಫರ್ಮೆಂಟೇಷನ್. ವಾವ್, ನಂಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಪ್ಪ. ಸದ್ಯ ನಾನು ಕನ್ನಡ, ಐ ಲವ್ ಕನ್ನಡ. ನನಗೂ ಅಷ್ಟೇ, ಕನ್ನಡ ಅಂದ್ರೆ ತುಂಬಾನೇ ಇಷ್ಟ. ನಾನು ಕೊಟ್ಟ ಮೊಟ್ಟ ಮೊದಲ ಉಕ್ತ ಲೇಖನದಲ್ಲಿ ರಂಜಿನಿ ಉತ್ತೀರ್ಣರಾಗಿದ್ದಾಳೆ. ವೆರಿ ಗುಡ್, ವೆರಿ ಗುಡ್. ಸ್ಕೂಲ್ ಕಾಲೇಜ್ನಲ್ಲಿ ಈ ತರ ಬರಿತಿದ್ದೆ ನಾನು. ಇದು ಹೊಸದಲ್ಲ. ಆಕ್ಚುಲಿ ಸಂಸ್ಕೃತ ಪದಗಳನ್ನ ಕನ್ನಡದಲ್ಲಿ ಬರಿತಾ ಇದ್ದೆ. ದಟ್ ವಾಸ್
ದಟ್ ಬಿಕಮ್ಸ್ ಇಂಗ್ಲೀಷು ಕರೆಕ್ಟು, ಆದರೆ ಇಂಗ್ಲೀಷಲ್ಲಿ ಕೆಲವೊಂದು ಕಾಮನ್ ದಿಸ್ ಶಾ ಇದು ಕಾಮನ್. ಸಂಸ್ಕೃತದಲ್ಲಿ ತುಂಬಾ ಕಷ್ಟವಾದ ಪದಗಳಿರುತ್ತೆ. ಶ್ಲೋಕನ ಕನ್ನಡದಲ್ಲಿ ಬರೀವಾಗ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಉದ್ದದ ಲೈನ್ ಬರ್ತಾರೆ, ನೆಗ್ರೋದೋ ದುಂಬರೋ ಅಶ್ವತ್ಥ ಚಾಣೂರ ಶೋಧನ, ಅದನ್ನ ಕನ್ನಡದಲ್ಲಿ ಬರೆಯಕ್ಕೆ ಟ್ರೈ ಮಾಡೋದು, ನಾನೇ ಕ್ವೆಶನ್ ಹಾಕೊಳ್ಳೋದು. ಹೌದು, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಲ್ಯಾಂಗ್ವೇಜ್. ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು. ನಾನು ಯಾವಾಗ ಫಸ್ಟ್ ಇಂಪ್ರೆಸ್ ಆಗಿದ್ದು ನಿನ್ನ ಬಗ್ಗೆ ಅಂದರೆ, ನೀನು ಇವಾಗ ಇದು ಹೇಳ್ದಾಗ ನೆನಪಾಯ್ತು ನನಗೆ. ನಮಗೆ ಶೂಟಿಂಗಲ್ಲಿ ಒಂದು ಸೀನಿಂದ ಇನ್ನೊಂದು ಸೀನಿಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ. ಸೊ ಬೇಗ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬರ್ಬೇಕು ಹಾಗೆಲ್ಲ ಹೇಳ್ತಾ ಇರ್ತಾರೆ. ನೀನು ಅವಾಗಿನ್ನೂ ಸೀರೆ ಉಟ್ಕೊಳ್ಳೋದು ಕಲ್ತ್ಕೋತಾ ಇದ್ದೆ, ಡಿಪೆಂಡ್ ಆಗ್ತಿದ್ದೆ ಬೇರೆಯವ್ರ ಮೇಲೆ, ಸೀರೆ ಉಡ್ಸೋದಕ್ಕೆ, ಒಂದು ಹೇರ್ ಡ್ರೆಸ್ಸರ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಆ ಥರ. ಸೊ ನೀನು ಮಾಡಿದ ಒಂದು ಚಟುವಟಿಕೆ ಮನೇಲಿ ನೀನೇ ಒಂದು ಟೆಸ್ಟ್ ಮಾಡಿಕೊಂಡೆ, ಪ್ರಾಕ್ಟೀಸ್ ಮಾಡಿಕೊಂಡೆ. ಅದು ಏನು ಅಂದರೆ ಕ್ಲಾಕ್ ಇಟ್ಕೊಂಡು, ಸ್ಟಾಪ್ ವಾಚ್ ಇಟ್ಕೊಂಡು ಸೀರೆನ ಉಟ್ಕೊಳ್ಳೋದು ಕಲ್ತ್ಕೊಂಡೆ. ನಿಜವಾಗ್ಲೂ, ಯಾಕಂದರೆ ನಾನು ಕೆಲಸ ಅಂತ ಬಂದಾಗ ಒಂಥರ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಬಿಕಾಸ್ ಇದು ನನಗೆ ಯಾರೂ ಹೇಳಿಲ್ಲ ಹೋಗಿ ಆ್ಯಕ್ಟ್ ಮಾಡು ಅಂತ. ನಾನು ಇಷ್ಟಪಟ್ಟು ಬಂದಿದ್ದೀನಿ. ಇಲ್ಲಿ ಏನೇ ಚಾಲೆಂಜಸ್ ಬರಲಿ, ಕಾಂಪ್ಲಿಮೆಂಟ್ಸ್ ಬರಲಿ, ಸ್ವಾರ್ಥದಿಂದ ಹೇಳ್ತೀನಿ, ಇಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮೀ. ವೆರಿ ಗುಡ್. ಅದನ್ನು ಖುಷಿ ಆದರೂ ನಾನೇ ಕಾರಣ, ಅದಕ್ಕೆ ಬೇಜಾರಾದರೂ ನಾನೇ ಕಾರಣ. ಸೊ ನನಗೆ ಅನಿಸ್ತಾ ಇದ್ದಿದ್ದು, ನಾನು ತುಂಬ ಲೇಟಾಗಿ ಸೀರೆ ಉಟ್ಕೋತಾ ಇದ್ದೀನಿ, ಅದ್ರ ಮೇಲೆ ಆ ಜ್ಯುವೆಲ್ರಿ ಎಲ್ಲ ಹೇರ್ಕೊಂಬರ್ಬೇಕಾಗಿತ್ತು. ಅದನ್ನೆಲ್ಲ ಹಾಕೊಂಡು ಬರೋಷ್ಟು ಒಂದೊಂದು, ಅವಾಗ ಶುರುಲೆಲ್ಲ ಏನು ಬೈತಲೆ ಬೊಟ್ಟೆಲ್ಲ ಹಾಕೊಳ್ತಿದೆ, ಆ ಮ್ಯಾಚಿಂಗ್ ಬೈತಲೆ ಬೊಟ್ಟು ಅದೆಲ್ಲ ಮಿಕ್ಸ್ ಆಗಿ ಕಸದ ಗೊಬ್ಬರ ಆಗಿರೋದು ನನ್ನ ಜ್ಯುವೆಲ್ರಿ ಬಾಕ್ಸ್. ಅದನ್ನ ಆರ್ಸಿಗೆ ಎತ್ತಿಟ್ಕೊಂಡು ಸಚ್ ಅ ಬಿಗ್ ಟಾಸ್ಕ್. ಅದ್ರ ಮಧ್ಯೆ ಸೀರೆ ಹಿಂಗೆಲ್ಲ ಇಲ್ಲೊಂದು ಪ್ಲೇಸ್ ಎಲ್ಲ ಆಚೆ ಬಂದ್ಬಿಡೋದು. ಅದಕ್ಕೆ ಮನೆಗೆ ಕುತ್ಕೊಂಡು ಕನ್ನಡಿ ಮುಂದೆ, ಆಮೇಲೆ ಸ್ಟಾಪ್ ವಾಚ್ ಇಟ್ಕೊಂಡು, ಈಗ 3 ನಿಮಿಷದಲ್ಲಿ ಉಟ್ಕೊಂಡ್ಬಿಡ್ತೀಯ. ಸೊ ನೀನು ಅವತ್ತು ಹೇಳಿದಾಗ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಇಂಡಸ್ಟ್ರೀಲಿ ಇಷ್ಟು ಒಂದು ಡೆಡಿಕೇಟೆಡ್ ಆಗಿ, ಕಮಿಟೆಡ್ ಆಗಿ, ಪ್ಯಾಷನೆಟ್ ಆಗಿ, ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆಯೋ ನಾನು ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅಂತ ಅಂದ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋರಲ್ಲಿ ನೀನು ಒಬ್ಳಾಗಿದ್ಯಾ. ಸೊ ಹಂಗಾಗಿ ನಂಗೆ ಭಾಳ ಖುಷಿ ಆಯಿತು, ತುಂಬಾ ಹೆಮ್ಮೆ ಅನಿಸ್ತು ನನಗೆ. ಇನ್ಸ್ಪಿರೇಷನ್ಸ್ ನೀವು, ಗೋಪಾಲ್ ದೇಶಪಾಂಡೆ ಅವರು, ನೀವಿಬ್ರು ಯಾರು ಡೈರೆಕ್ಟ್ರು ಬಂದ್ಬಿಟ್ಟು ಸೀನ್ ಪೇಪರ್ ಕೊಡ್ಬೇಕಲ್ಲ ರೆಡಿ ಆಗಿ ಅಂತ, ಸೀನ್ ಪೇಪರ್ ಕೊಡಿ ಅಂತ ಅವರು ಇವನ್ ಬಿಫೋರ್ ದೇ ಸೇ ವಾಟ್ ಇಸ್ ದ ಸೀನ್, ನೀವಿಬ್ರು ಒಂದು ಬ್ಲಾಕಿಂಗ್ ಒಂದು ಮಾಡ್ಕೊಳ್ಳಲ್ಲ ಅಷ್ಟೇ. ನಾವು ಒಂದು ಶಾರ್ಟಿಗೆ ರೆಡಿ ಆಗ್ಬಿಡ್ತಿದ್ವಿ, ಒಂದು ಶಾರ್ಟಿಗೆ ಸೀನ್ ರೆಡಿ ಆಗ್ಬಿಡ್ತಾ ಇದ್ರೆ ದಟ್ಸ್ ಸಮಥಿಂಗ್. ನಾವು ಬಂದಿರೋದೇ ಆಕ್ಟಿಂಗ್ ಮಾಡಕ್ಕಲ್ವಾ. ಕರೆಕ್ಟ್ ಟು ಬಿ ಪ್ರೊಫೆಷನಲ್ಸ್. ಓಕೆ. ಸೊ ಇಲ್ಲಿ ಕೂಡ ನಿನಗೆ ಔಟ್ ಆಫ್ ಔಟ್ ಬಂದಿದೆ, ತುಂಬಾನೇ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಈಗ ನೆಕ್ಸ್ಟ್ ನನ್ನ ಬತ್ತಳಿಕೆಯಿಂದ ಇನ್ನೊಂದು ಕೊಟ್ಬಿಡು. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಡಿಸ್ಟಿಂಕ್ಷನ್ ತಗೊಳ್ಳೋಂಥ ಅವಕಾಶ ನಿನಗೆ ಬರುತ್ತೆ. ಇದು ಎಸ್ ನೋ ರೌಂಡ್. ಎಸ್ ನೋ ರೌಂಡ್. ಓಕೆ, ನಾನು ಹೇಳ್ತೀನಿ, ನನಗೆ ನಿನ್ನ ಬಗ್ಗೆ ಎಷ್ಟು ಗೊತ್ತು ಅನ್ನೋದಕ್ಕೆ ಇದು ಒಂದು ಟೆಸ್ಟು. ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಅಂತ. ಓಕೆ, ಸರಿನಾ? ಸೊ ನೀನು ತೋರಿಸ್ಬೇಕಾದ್ರೆ ಹಿಂಗೆ ತೋರಿಸ್ಬೇಕು, ಓಕೆ, ಎಸ್ ನೋ ಅಂತ. ನಿನಗೆ ಫಸ್ಟ್ ಡೇ ಶೂಟಿಂಗು ನಾನು, ನೀನು, ರಕ್ಷಿತ್ತು ಇದ್ವಿ, ಒಂದು ಸೆಲ್ಫಿ ತಗೊಂಡ್ವಿ, ನೆನಪಿದ್ಯಾ ಅದು? ನೆನಪಿದೆ. ಬರಕ್ ಮುಂಚೆನೆ ಅನ್ಕೊಂಡಿದ್ದೆ you will definitely say this to me. ಏನ್ ಹೇಳೋದು ಆ ಇನ್ಸಿಡೆಂಟ್? ಹಾಟ್. I'm hot ಅಂತ ಅವಳು. ಅದು ಜನಕ್ಕೆ ಅರ್ಥ ಆಗಿರಲ್ಲ ಇವಾಗ ಏನಾಯ್ತು ಅಂತ. ನಾವು ಹೇಳ್ಬಿಡೋದು ಏನಾಯ್ತು ಅಂತ. ನಾವು ಸೆಲ್ಫಿ ತಗೋತಾ ಇದ್ವಿ. ಐ ಆಮ್ ಲಿಟಲ್ ಹೈಪರ್ ಪರ್ಸನ್. ಸುಮ್ಮನೆ ಎಲ್ಲಿ ಹೋದ್ರು ಏನೋ ಹೇಳ್ತಾ ಇರಬೇಕು. ಬಟ್ ನಾವು ಸ್ವಲ್ಪ ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ ಅದನ್ನ. ಅಂದ್ರೆ ಇವಾಗ ಪೀಪಲ್ ನನ್ನ ಜಡ್ಜ್ ಮಾಡ್ಬಿಡ್ತಾರೆ ಅಂತ ಎಲ್ಲ ಆ ಥರ ಡೈಲಾಗ್ ಹೊಡಿಯಲ್ಲ. ಶುರು ನೀವು ಏನು ಅಂದ್ರೆ ಟ್ರಾಲು ಮೀಮ್ಸಲ್ಲೆಲ್ಲ ನೀವು ಅಗ್ರಸ್ಥಾನದಲ್ಲಿ ಇದ್ದೀರಾ. ಏನಾಗಿತ್ತು, ಪುಟ್ಗೌರಿ ಮದುವೆ ಫಸ್ಟ್ ಡೇ ಅವತ್ತು ಬೆಳಗ್ಗೆ ನಾನು, ಇವರು, ನಮ್ಮಪ್ಪ ಮತ್ತೆ ರಕ್ಷಿತ್ ಅಂದ್ರೆ ನಮ್ಮ ಮಹೇಶ, 4 ಜನ ಇದ್ದೀವಿ. ಸೆಲ್ಫಿ ತಗೋತಾ ಇದ್ವಿ. ಆಮೇಲೆ ಮಹೇಶ ತುಂಬಾ ಬೆವರ್ತಾ ಇದ್ರು. ಯಾಕೋ ಮಹೇಶ ಅಷ್ಟೊಂದು ಬೆವರ್ತಾ ಇದೆಯಾ ಅಂತ ನೀವು ಕೇಳಿದೆ. ನಾನು ನಂದೊಂದಿರ್ಲಿ ಡೈಲಾಗ್ ಅಂದ್ರೆ ಬಿಕಾಸ್ ಐ ಆಮ್ ವೆರಿ ಹಾಟ್. ಅವ್ರ ಪಕ್ಕ ನಿಂತಿದ್ದೀರ, ಅದಕ್ಕೆ ಜಗ ಆಗ್ಬಿಟ್ಟು ನಾನು ರಕ್ಷಿತ್ತು ಇವತ್ತಿಗೂ ಅದನ್ನ ಇಟ್ಕೊಂಡು ನಿನ್ ಕಾಲು ಎಳಿತೀವಿ. ಸೊ ಐ ಮೀನ್ ರಕ್ಷಿತ್ ಇದ್ದಿದ್ರೆ ಪಕ್ಕದಲ್ಲಿ, ನೀನ್ ಎಷ್ಟು ಇನ್ನೋಸೆಂಟ್ ಅಂದ್ರೆ ಪಾಪ ಐ ಆಮ್ ಸೋ ಹಾಟ್ ಅಂತ ಸುಮ್ಮನೆ ಹಂಗೆ ಲೆವೆಲ್ ತಗೊಳ್ಳೋಣ ಅಂತ ಹೇಳಿದಷ್ಟೇ. ಅಲ್ಲಿ ನೋಡಿದ್ರೆ ಎಲ್ಲ ನಗಕ್ ಶುರು ಮಾಡ್ಬಿಟ್ರು. ಐ ನೋ. ಓಕೆ, ಲೆಟ್ಸ್ ಶುರು ಮಾಡೋಣ. ಎಸ್ ನೋ ರೌಂಡ್. ಓಕೆ, ರಂಜನಿ ಹ್ಯಾಸ್ ಸ್ಟಾಪ್ಡ್ ಬೀಯಿಂಗ್ ಹಾಟ್. No, I want to be more hot.
ಅಂದ್ರೆ ಎಸ್ ಅಂತ ತೋರಿಸ್ತಾ ಇದೆಯಾ ನೀನು? ಸ್ಟಾಪ್ ಬೀಯಿಂಗ್ ಹಾಟ್. ನೋ, ಐ ಹ್ಯಾವಂಟ್ ಸ್ಟಾಪ್ ಬೀಯಿಂಗ್ ಸಾರಿ ಫಸ್ಟ್ ಕರೆಕ್ಟ್ ಆಗಿ ಇತ್ತು. ರಂಜನಿ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ದಾಳೆ. ಎಸ್, ಬಿಟ್ಟಿದ್ದಾಳೆ ಅಂದ್ರೆ ಏನು? ನಾನು ನಾನ್ ವೆಜ್ ತಿನ್ನೋದಿಲ್ಲ. ವಾಟ್ ಡು ಐ ಸೇ ಫಾರ್ ದಿಸ್? ಗೊತ್ತಿಲ್ಲ, ಇದು ಎರಡರಲ್ಲಿ ಒಂದು ನೀನು ಹೇಳಲೇಬೇಕು, ಆಪ್ಷನ್ ಇರೋದೇ ಅದು. ಇವಾಗ ನೋ ಅಂದ್ರೆ ಇನ್ನೂ ತಿಂತಾ ಇದೀನಿ ಅಂತ ಆಗುತ್ತೆ. ಇಟ್ಸ್ ಬೆಟರ್ ಟು ಸೇ ಎಸ್. ಸೊ ತಿನ್ನೋದನ್ನ ಬಿಟ್ಟಿದ್ದಾಳೆ. ಸ್ಮಾರ್ಟ್. ರಂಜನಿ ಸುಳ್ಳು ಹೇಳೋದನ್ನ ಬಿಟ್ಟಿದ್ದಾಳೆ. ನೋ, ಐ ವಿಲ್ ಬಿ ಆನೆಸ್ಟ್. ಗುಡ್, ಐ ಲೈಕ್ ದಟ್. ರಂಜನಿ ಫ್ಲರ್ಟ್ ಮಾಡೋದನ್ನ ಬಿಟ್ಟಿದ್ದಾಳೆ. ಡು ಐ ರಿಯಲಿ ಫ್ಲರ್ಟ್? ಐ ಆಮ್ ಬ್ಯಾಡ್ ಎಟ್ ಇಟ್. ಏನೋಪ್ಪ ಹಂಗೆ ಹೇಳ್ಕೊಂಡೆ ಎಷ್ಟೊಂದು ಜನ ಫ್ಲರ್ಟ್ ಮಾಡ್ತಾ ಇರ್ತಾರಪ್ಪ. ಐ ವಿಲ್ ಲರ್ನ್. ಓಕೆ. ಇಂಟಿಮೇಟ್ ಸೀನ್ಸ್ನ ರಂಜನಿ ಈಗ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟಿದ್ದಾಳೆ. ಏನಿದ್ದು ಕ್ವೆಶನ್ಸ್ ಹಿಂಗೆ? ನೀವು ಒಂಥರ ಉಲ್ಟಾ ಕೇಳ್ತಿದ್ರೆ ನಂಗೆ ಸಡನ್ ಎಸ್ ಅನ್ನೋ ಗೊತ್ತಾಗ್ತಲ್ಲ. ಇಂಟಿಮೇಟ್ ಸೀನ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟಿದ್ದಾಳೆ ಶೂಟಿಂಗ್ ಅಲ್ಲಿ. ಹಂಗೇನಿಲ್ಲ. ಗುಡ್. ಬೇಜಾರಾಗಿದೆ. ಇಂಟಿಮೇಟ್ ಸೀನ್ಸ್ ಇರಲಿ. ಓಕೆ, ನೀನು ಯಾವ್ದಾದ್ರು ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡು, ನಿಂದು ರಕ್ಷಿತ್ತು. ಯಾಕಂದ್ರೆ ಇಬ್ರು ಯಾವತ್ತು ಓಕೆ ಒಂದಿದೆ. ಐ ವಿಲ್ ಟೆಲ್ ಯು ದಿಸ್. ದ ವೆರಿ ಫಸ್ಟ್ ಸೀನ್, ನಾನು ಮಹೇಶ ಏನಂದ್ರೆ ಫಸ್ಟ್ ಟೈಮ್ ಗೌರಿ ಮಹೇಶನ ದೊಡ್ಡೋಳಾದ್ಮೇಲಿಂದ ನೋಡ್ತಾ ಇರೋದು. ಅಂದ್ರೆ ಅವ್ನಿಗೆ ಟೈಮ್ ಸ್ಪೆಂಡ್ ಮಾಡಕ್ ಸಿಕ್ಕಿರೋದು. ನಾನು ಪಾಯಸ ಮಾಡ್ತಾ ಇರ್ತೀನಿ, ಅವ್ನ ಹಿಂದೆಯಿಂದ ಬಂದ್ಬಿಟ್ಟು ನಾನು ತಪ್ಕೋಬೇಕು. ಆಮೇಲೆ ಏನೋ ಹಿಂಗೆ ಇಟ್ಕೊಂಡು ಡೈಲಾಗ್ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮಿಬ್ರಿಗೆ ಅಷ್ಟು ಪರಿಚಯ ಇಲ್ಲ. ಅಲ್ಲಿ ಡೈರೆಕ್ಟರ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ನಾನೇ ಸ್ವಲ್ಪ ಆಲ್ರೆಡಿ ಒಂಚೂರು ಎಕ್ಸ್ಪೀರಿಯನ್ಸ್ ಇತ್ತು. ಏನ್ ಎಕ್ಸ್ಪೀರಿಯನ್ಸ್ ಇತ್ತು? ಅಯ್ಯೋ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ರಕ್ಷಿತ್ ಫುಲ್ ಹೆದರಿಕೆ. ಬರೋದು ಒಂಥರ ರೋಬೋಟ್ ತರ ಬರ್ತಾ ಇದಾರೆ, ಹಿಂಗೆ ನಗು ಬರ್ತಾ ಇತ್ತು ನನಗೆ. ಪಾಪ ಎಷ್ಟು ಟೇಕ್ ತಗೊಂಡ್ವಿ. ಪ್ಯಾಲೇಸ್ ಅಲ್ಲಿ ಮೊದಲೇ 8 ಗಂಟೆಗೆ ಓಡಿಸ್ತಾರೆ. ಅಲ್ಲಿ 10:30ಗೆ ಶೂಟಿಂಗ್ ಪ್ಯಾಕಪ್ ಮಾಡಿದ್ವಿ. ಜಸ್ಟ್ ಫಾರ್ ದಟ್ 2 minutes ಸೀನ್. ಇಟ್ ವಾಸ್ ನೈಸ್. ಇರ್ಬೇಕು, ಅದಕ್ಕೆ ಇವಾಗ್ಲೂ ಜ್ಞಾಪಿಸ್ಕೊತೀನಿ. ಆಮೇಲೆ ರಕ್ಷಿತ್ ನಿಂದು ಕೆಮಿಸ್ಟ್ರಿ ಹೇಗಿತ್ತು ಈ ತರ ಸೀನ್ಸ್ ಬಂದಾಗ? ಆಮೇಲೆ ನಂದು ಆ ಥರ ಎಲ್ಲ ಸೀನ್ಸೇ ಬಂದಿಲ್ಲ. ಇಲ್ಲ, ನನಗೆ ಅವನ ಬಗ್ಗೆ ಇಷ್ಟ ಇರತ್ತೆ, ಅವನಿಗೆ ನನ್ನ ಬಗ್ಗೆ ಇಷ್ಟ ಇರಲ್ಲ. ಆ ಥರ ನನಗೆ ಇಲ್ಲ. ಒಬ್ರು ಮಲ್ಕೊಂಡಿರುವಾಗ ಇನ್ನೊಬ್ರು ಅವ್ರ ಲವ್ ಮೆಸೇಜಸ್ ಹೇಳ್ತಾ ಇರೋದು. ನಾನು ಮಲ್ಕೊಂಡಿದ್ರೆ ಅವ್ರು ಹೇಳ್ತಾ ಇದ್ದೆ, ನಾ ಮಲ್ಕೊಂಡಿದ್ರೆ ಹೇಳ್ತಾ. ಓಕೆ, ಆಲ್ರೈಟ್. ಹಂಗೆ ರಾಜಹಂಸ ಸಿನಿಮಾದಲ್ಲೂ ಅಷ್ಟೇ. ನಂಗೆ ಯಾವ್ದು ಕೊಡ್ಚಾದ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ರೊಮ್ಯಾಂಟಿಕ್ ಸೀನ್ ಮಾಡಬೇಕು. ಅದು ಒಂಥರ ಡ್ರಾಮ್ಯಾಟಿಕ್ ಆಗಿತ್ತು. ಅದು ನನಗೆ ಮಾಡೋಕ್ಕಾಗಿಲ್ಲ. ನಾನು ತುಂಬಾ ನರ್ವಸ್ ಆಗಿದ್ದೆ. ಓಕೆ, ವೆಲ್ ಪ್ಲೇಡ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಜನರಿಗೆ ಆ್ಯಕ್ಟರ್ಸು ಬರೀ ಆ್ಯಕ್ಟಿಂಗು ಹಾಗೆ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಸ್ವಲ್ಪ ನಾವು ಒಂಚೂರು ಈ ಸಾಮಾನ್ಯ ಜ್ಞಾನ ಪರೀಕ್ಷೆ ಮಾಡೋಣ ಅಂತ. ಒಂಚೂರು ಸ್ವಲ್ಪ ಎಷ್ಟು ಗೊತ್ತಿದೆಯೋ ಅಷ್ಟು. ನಾಟ್ ದಟ್ ನನಗೆಲ್ಲ ಗೊತ್ತಿದೆ ಅಂತಲ್ಲ. ನಾನು ನೋಡೋಣ. ನಾನು ಐ ಆಮ್ ನಾಟ್ ಅಪ್ಡೇಟೆಡ್ ಸಿನ್ಸ್ ಅ ಕಪಲ್ ಆಫ್ ಇಯರ್ಸ್. ಅದಕ್ಕೂ ಮುಂಚೆ ಸ್ವಲ್ಪ ಬೆಟರ್ ಇದ್ದೆ ಅನ್ಸುತ್ತೆ. ಓಕೆ, ಭಾರತದ ಸ್ಕಾಟ್ಲ್ಯಾಂಡ್ ಯಾವುದು? ಸ್ಕಾಟ್ಲ್ಯಾಂಡ್. ಬೇಕಾದ್ರೆ ಒಂದು ಆಪ್ಷನ್ ಕೊಡ್ತೀರಾ? ಕ್ಲೂ ಕೊಡ್ತೀನಿ. ಕ್ಲೂ ಹೇಳಿ. ಕರ್ನಾಟಕದಲ್ಲಿದೆ. ಮಡಿಕೇರಿನಾ? ಕರೆಕ್ಟು. ಹಂಗೆ ಹೇಳಿದ ತಕ್ಷಣ ಈಸಿ ಆಗೋಯ್ತು. ಓಕೆ, ನನಗೆ ಒಂದು 2 ಬಂದಿದೆ ಅಂದ್ರೆ ಕಾಶ್ಮೀರ ಅಂತ ಯೋಚನೆ ಬಂತು. ಆಮೇಲಿಂದ ಓಕೆ, ಭಾರತದ ರಾಷ್ಟ್ರೀಯ ಭಾಷೆ ಯಾವುದು? ಆಕ್ಚುಲಿ ರಾಷ್ಟ್ರೀಯ ಭಾಷೆ ಅಂತ ಯಾವುದೂ ಇಲ್ಲ. ಬಟ್ ಹಿಂದಿ ಅಂತಾರೆ. ಬಟ್ ಐ ಡೋಂಟ್ ಅಗ್ರಿ. ರಾಷ್ಟ್ರೀಯ ಭಾಷೆ ಅಲ್ಲ ಅದು. ಕರೆಕ್ಟ್, ವೆರಿ ಗುಡ್. ಯಾವುದೂ ಅಲ್ಲ. ಭಾರತೀಯ ಸಂವಿಧಾನದ ಪ್ರಕಾರ ಹಿಂದಿ, ಬಂಗಾಳಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ತೆಲುಗು ಸೇರಿದಂತೆ ಒಟ್ಟು 22 ಭಾಷೆಗಳು ಭಾರತದ ಅಧಿಕೃತ ಭಾಷೆಗಳಾಗಿವೆ. ಓಕೆ, ಕರ್ನಾಟಕದ ರಾಜ್ಯಪಾಲರ ಹೆಸರೇನು? ಇವಾಗಿರೋರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿಲ್ವಾ? ವಜುಭಾಯಿ ರೂಢಾಭಾಯಿ ವಾಲಾ. ಓಕೆ, ಐ ವಿಲ್ ಫರ್ಗೆಟ್ ಇಟ್ ಅಗೈನ್. ಸೊ ಕರ್ನಾಟಕದ ಚತುರ್ವೇದಿಗಳು ನನಗೆ ಜ್ಞಾಪಕ ಇದ್ದಾರೆ. ಕರ್ನಾಟಕದ ರಾಜ್ಯಪಾಲರು ವಜುಭಾಯಿ ರೂಢಾಭಾಯಿ ವಾಲಾ. ಓಕೆ, 5 ಭಾರತೀಯ, ಇದು ತುಂಬಾ ಈಸಿ ಇರುತ್ತೆ ನಿನಗೆ, ಬಿಕಾಸ್ ಇದರಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಮಾತಾಡಿರ್ತೀರಾ, ಡಿಸ್ಕಸ್ ಮಾಡಿರ್ತೀರಾ. 5 ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ತಿಳಿಸಿ. ಗಾಂಧೀಜಿ ಆಫ್ ಕೋರ್ಸ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಯಾರನ್ನ ಹೇಳಿ, ಅವರು ಸತ್ತೋಗಿದ್ದಾರೆ ಅಂತ ಅನ್ಕೊಂಡ್ರು. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಇನ್ನೂ ಬದುಕಿದ್ದಾರೆ ಅಂತ ಹೇಳಿದ್ರು. ಅದೇ ನೆಹರು ಅವ್ರನ್ನು ಹಂಗೆ ಅನ್ಕೊಂಡ್ರು. ಇದು ವಿಮಾನದಿಂದ ಕರೆದು ಕ್ರ್ಯಾಶ್ ಆಗಿ ಸತ್ತೋದ್ರು ಅಂತ ಅನ್ಕೊಂಡ್ರು. ಓಕೆ, ಬೇರೆ ಸುಭಾಷ್ ಚಂದ್ರ. ಓಕೆ,
ಮೌಂಟ್ ಎವರೆಸ್ಟ್ ಎಲ್ಲಿದೆ? ಮೌಂಟ್ ಎವರೆಸ್ಟ್ ಈಸ್ ಇನ್ ದ ಯಾವ ಏರಿಯಾಲಿರುತ್ತೆ ಅದು? ಏರಿಯಾ ರಾಜಾಜಿನಗರ? ಯಾವ ಕರ್ನಾಟಕ ಯಾವ ಸ್ಟೇಟಲ್ಲಿರುತ್ತೆ? ಹಿಮಾಚಲ್ ಪ್ರದೇಶ್? ಇಲ್ಲ, ಇನ್ನ ಕೆಳಗೆ ಅನ್ಸುತ್ತೆ. ಮೌಂಟ್ ಎವರೆಸ್ಟ್ ಅದು. ಮೌಂಟ್ ಎವರೆಸ್ಟ್ ಅದು ಕಾಶ್ಮೀರ? ನೋ, ಇಟ್ಸ್ ಸಮ್ವೇರ್ ಇನ್ ದ ಈಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಗೊತ್ತಿಲ್ವಾ? ಯಾವ ರಾಷ್ಟ್ರದಲ್ಲಿದೆ ಅಂತ ಹೇಳು. ನೇಷನ್, ಯಾವ ರಾಷ್ಟ್ರದಲ್ಲಿದೆ? ಅಫ್ಕೋರ್ಸ್ ಇನ್ ಇಂಡಿಯಾ. ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿದೆ. ಓ, ನೇಪಾಳದಲ್ಲಿ. ಮೌಂಟ್ ಎವರೆಸ್ಟ್ನ ಎತ್ತರದ ಶಿಖರ ನೇಪಾಳ ಮತ್ತು ಚೀನಾ ಗಡಿಯ ಮಧ್ಯದಲ್ಲಿದೆ. ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ, ಇಷ್ಟೊಂದು ಡೀಟೇಲ್ ಎಲ್ಲ ನಮ್ಮ ರಿಸರ್ಚ್ ಟೀಮ್ ಅವರು ಕೊಟ್ಟಿರ್ತಾರೆ. ಸೊ ನಮಗೆ ಇವಾಗ ಗೂಗಲ್ ಇದೆಯಲ್ಲ, ಅದಕ್ಕೆ ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ಅಲ್ವಾ? ಇಟ್ಸ್ ಟೇಕಿಂಗ್ ಆಲ್ ಅವರ್ ಎಲ್ಲ ಗ್ರೇ ಮ್ಯಾಟರ್ ಎಲ್ಲ ಹೋಗ್ಬಿಟ್ಟು ಬರ್ನ್ ಆಗೋಗ್ತದೆ. ಚಾರ್ಕೋಲ್ ಆಗೋಗಿ, ಕೋಲ್ ಆಗೋಗಿ. ಪಾಪ ಇವಾಗ ನೇಪಾಳ ಹೋಗಿದ್ದೀನಿ, ಕಠ್ಮಂಡುಗೆ ಹೋಗಿದ್ದೀನಿ, ಮೌಂಟ್ ಎವರೆಸ್ಟ್ ಜ್ಞಾಪಕ ಬಂದಿಲ್ಲ. ಕರೆಕ್ಟ್. ಓಕೆ, ಇನ್ನು ತುಂಬಾ ಕಷ್ಟ. ಯಾಕೆ ಇಷ್ಟು ಕಷ್ಟ ಹೊತ್ತು ಕೊಟ್ಟಿದ್ದೀರಾ ಇವಳಿಗೆ ಮಮತಾ? ಯು ಪಿ ಎಸ್ ಸಿ ಎಕ್ಸಾಮ್ ಕೇಳ್ತಾ ಇದ್ದೀರಾ? ಎಷ್ಟೊಂದು ಕಷ್ಟವಾಗಿರೋದು ಕೊಟ್ಬಿಟ್ಟಿದ್ಯಲ್ಲಮ್ಮ. ಹೌದಾ? ಓಕೆ ಓಕೆ, ಆಲ್ ದಿ ಬೆಸ್ಟ್. ತುಂಬಾ ಕಷ್ಟ ಆಗಿದೆ ಇದು ಹೇಳ್ಬಿಟ್ಟು ಮತ್ತೆ ಇವಾಗ ಸ್ವಲ್ಪ ಎಡಿಟ್ ಮಾಡ್ಬಿಡಿ ಪ್ಲೀಸ್. ಆಮೇಲೆ 2017ನೇ ಸಾಲಿನ ಮಿಸ್ ಇಂಡಿಯಾ ಸೂಪರ್ ಮಾಡೆಲ್ ಆಗಿ ಆಯ್ಕೆ ಆಗಿರುವವರು ಯಾರು? ಒನ್ ಅಂಡ್ ಓನ್ಲಿ ರಂಜನಿ ರಾಘವನ್. ಕಾಂಗ್ರ್ಯಾಚುಲೇಷನ್ಸ್. ಸೂಪರ್ 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 ಸೂಪರ್. ತುಂಬಾ ಚೆನ್ನಾಗಿ ಆಟ ಆಡಿದ್ಯಾ. ಇನ್ನು ಬೇಕಿತ್ತಾ? ಇನ್ನು ಇದೆ, ಯೋಚನೆ ಮಾಡಬೇಡ. ಗೊತ್ತಿರೋ ಆನ್ಸರ್ಸ್ ಜಾಸ್ತಿ ಹೇಳ್ಬೇಕಿತ್ತು. ಗೊತ್ತಿರೋ ಆನ್ಸರ್ಸ್ ಜಾಸ್ತಿ ಹೇಳ್ಬೇಕಿತ್ತಾ? ಇಲ್ಲ, ಗೊತ್ತಿಲ್ಲದೆ ಇರೋದು ಗೊತ್ತಾದ್ರೆ ಇನ್ನೂ ಒಳ್ಳೇದಲ್ವಾ? ಸೊ ನೆಕ್ಸ್ಟ್ ಈಗ ಸೂಪರ್ ಮಾಡೆಲ್ ಆಗಿದೆ, ನೆಕ್ಸ್ಟ್ ಅದ್ರ ಮುಂದಿನ ಸುತ್ತು ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ನಿನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ, ನಾನು ನಿಜವಾಗ್ಲೂ ಏನೋ ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ರೋಬೋಟಿಕ್ಸ್ ಕೇಳ್ತೀರಾ? ಅದು ಮೋಸ್ಟ್ಲಿ ನಮಗೂ ಯಾರಿಗೂ ಬರಲ್ಲ ಅನ್ಸುತ್ತೆ. ಗೂಗಲ್ ಇದೆಯಲ್ಲ ಕ್ವೆಶ್ಚನ್ಸ್ ಫ್ರೇಮ್ ಮಾಡಕ್ಕೆ. ಓಕೆ, ಸರಿ. ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಇದು ನಾನು ಫಟಾಫಟ್ ಕ್ವೆಶ್ಚನ್ ಕೇಳ್ತೀನಿ, ಫಟಾಫಟ್ ಉತ್ತರ ಕೊಡಬೇಕು. ನೀನು ಇದನ್ನೆಲ್ಲ ಹೇಳಮ್ಮ, ನಿಂಗೆ ಕೊಡ್ತೀನಿ. ತರಿಸಿರೋದೇ ನಿನ್ಗೋಸ್ಕರ. ಓಕೆ, ನಮ್ಮ ರಂಜಿನಿ ಎಷ್ಟು ರಾಸ್ಕಲ್ ಅಂತ ಗೊತ್ತಾಗ್ಬೇಕು ನನಗೆ. ಓಕೆ, ಇದು ರಾಸ್ಕಲ್ ರೌಂಡ್ ಅಂತ. ರಾಸ್ಕಲ್ ಅಲ್ಲ, ನಾನು ವೆರಿ ಸ್ವೀಟ್. ಈ ರಾಸ್ಕಲ್ ಡಿಕ್ಷನರಿ ವರ್ಡ್ ಏನಾಗುತ್ತೆ ಅಂದ್ರೆ, ಈ ಲೋಫರು, ರಾಸ್ಕಲು ಎಲ್ಲ ಏನೋ ತುಂಬಾ ಕೆಟ್ಟ ಪದ ಅಂತ ಅನ್ಕೊಂಡ್ಬಿಡ್ತಾರೆ. ಇದೆಲ್ಲ ನಮ್ ಡಿಕ್ಷನರಿ ವರ್ಡ್ಸ್. ಸೊ ಹಂಗಾಗಿ ರಾಸ್ಕಲ್ ರೌಂಡ್ ಅಂದ್ರೆ ನೀನ್ ಎಷ್ಟು ತರ್ಲೆ ಹೆಂಗೆ ಅಂತ, ಅದನ್ನ ಸುಮ್ನೆ ಒಂದು ಟೆಸ್ಟ್ ಮಾಡೋಣ ಅಂತ. ಓಕೆ, ನಾನು ಪ್ರಶ್ನೆ ಕೇಳ್ತೀನಿ, ನಿಂಗೊಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ಹೇಳ್ಬೇಕು. ಇಲ್ಲಾಂದ್ರೆ ನಮ್ಮ ಟೀಮ್ ಇದೆ ಇಲ್ಲಿ ಟೈಮ್ ಅಪ್ ಅಂತ ಹೇಳಕ್ಕೆ. ಓಕೆ, ಸ್ಟಾರ್ಟ್ ಮಾಡ್ಲಾ? ಮೊದಲನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಲ್ಸ್ನ ಚೇಂಜ್ ಮಾಡಬೇಕು ಅಂದರೆ ಅದು ಯಾವುದಾಗಿರುತ್ತೆ? ತುಂಬ ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ ಬಿಟ್ಬಿಡ್ಬೇಕು. ಬಿಕಾಸ್ ನಾನಿರೋ ಪ್ರೊಫೆಷನಲ್ಲಿ ರಾತ್ರಿ ಶೂಟ್ ಇರುತ್ತೆ, ಲೇಟ್ ನೈಟ್ ಶೂಟಿಂಗ್ ಇರುತ್ತೆ, ಬೆಳಗ್ಗೆ ತನಕ ಇರುತ್ತೆ. ಪ್ರತಿ ಸಲ ನಾನು ಅದನ್ನೇ ಆನ್ಸರ್ ಮಾಡೋಕ್ಕಲ್ಲ. ಸೊ ನೋ ಟೈಮ್ ರಿಸ್ಟ್ರಿಕ್ಷನ್, ಕಂಡೀಷನ್ಸ್ ಅಪ್ಲೈ. ಓಕೆ, ಫೈನ್. ಈ ಟೈಮ್ ರಿಸ್ಟ್ರಿಕ್ಷನ್ಸ್ ಟೈಮಲ್ಲಿ ಏನಾದರೂ ಒಂದು ಜಗಳ ಹಾಗೆ ಹಿಂಗೆ ಏನಾದ್ರು ಒಂದು ತುಂಬ ದೊಡ್ಡದಾಗಿ ಏನಾದ್ರು ಇನ್ಸಿಡೆಂಟ್ ನಡೆದಿದೆಯಾ? ಏನೂ ಆಗಲ್ಲ, ಮಾತಾಡಲ್ಲ ಅಷ್ಟೇ. ಅಯ್ಯೋ, ಆಮೇಲೆ ಸೈಲೆಂಟ್ ಆಗ್ತಾರೆ, ನಾನು ಮಾತಾಡ್ಸ್ಬೇಕು, ಇಲ್ಲ ಅವ್ರು ಮಾತಾಡಲ್ಲ, ಇಲ್ಲ ಹತ್ಬಿಡ್ತಾರೆ, ಇಲ್ಲ ನಾನು ಹತ್ಬಿಡ್ತೀನಿ. ಹಂಗೆ ಎಮೋಷನ್ ಅಷ್ಟೇ ಆಗೋದು. ಅಂತಲ್ಲ, ಹಂಗೆ ಏನೂ ಆಗಲ್ಲ. ಎಮೋಷನ್ ಬ್ಲ್ಯಾಕ್ ಮೇಲ್ ಇದೆಯಲ್ಲ ಅಬ್ಬಾ. ನೀನು ಯಾವತ್ತಾದ್ರೂ ನಿಮ್ಮ ಮನೆಯವ್ರನ್ನ ಚೀಟ್ ಮಾಡಿದ್ಯಾ? ಮಾಡಿರ್ತೀನಿ. ಯಾವ್ದಾದ್ರು ಕಮ್ಮಿ ಮಾರ್ಕ್ಸ್ ಅಲ್ಲಿ ಏನಾದ್ರು ಕಮ್ಮಿ ಬಂದ್ಬಿಟ್ರೆ ನಮ್ಮಮ್ಮನ ಫೋರ್ಜರಿ ಸಿಗ್ನೇಚರ್ ಹಾಕೊಂಡು ಹೋಗಿರ್ತೀನಿ. ಕಳ್ಳಿ, ಇವತ್ತು ಗೊತ್ತಾಯ್ತಾ ನಿಮ್ಮ ಅಪ್ಪ ಅಮ್ಮಂಗೆ? ಇವತ್ತು ಗೊತ್ತಾಗಿರಲ್ಲ. ತುಂಬಾ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಅಂದ್ರೆ ಪ್ರೈಮರಿ ಸ್ಕೂಲಲ್ಲೆಲ್ಲ ತುಂಬಾ ಹುಡುಗಾಟಿಗೆ ಎಲ್ಲೆಲ್ಲೋ ಹೋಗೋದು, ಕಾಂಪಿಟೇಷನ್ ಹಂಗೆಲ್ಲ. ಅವಾಗೆಲ್ಲ ಯಾವ್ದಾದ್ರು ಒಂದು 25ಗೆ 13, 14 ಎಲ್ಲ ಬಂದ್ಬಿಟ್ಟಿದ್ರೆ ತೋರಿಸ್ತಾ ಇರಲಿಲ್ಲ. ಅದು ಯಾವ್ದಾದ್ರು ಯೂನಿಟ್ ಟೆಸ್ಟ್ ಎಲ್ಲ ನಾನೇ ಸೈನ್ ಮಾಡ್ಬಿಟ್ಟಿರ್ತೀನಿ. ಸೊ ಅಂದ್ರೆ ನಿಮ್ ತಂದೆ ತಾಯಿ ಇದು ಫೋರ್ಜರಿ ಮಾಡಿರ್ತೀಯ, ಟೀಚರ್ ಮಾರ್ಕ್ಸ್ ಚೇಂಜ್ ಮಾಡಿರಲ್ಲ ನೀನು? ಅದೆಲ್ಲ ಮಾಡಕ್ಕಾಗಲ್ಲ, ಗೊತ್ತಾಗುತ್ತೆ ಓವರ್ ರೈಟಿಂಗ್. 13ನ 23 ಮಾಡೋದು, 53 ಮಾಡೋದು, ಹಂಗಾರು ಮಾಡಿದೀನಿ ಅನ್ಸುತ್ತೆ ಹೈಸ್ಕೂಲಲ್ಲಿ. ಈಗ 13ನ 43 ಮಾಡೋದು ಈಸಿ, ಸುಮ್ಮನೆ ತೋರ್ಸಕ್ಕೇನು. ಪರವಾಗಿಲ್ಲಮ್ಮ, ಇಟ್ಟಿದ್ಯಾ ನೀನು, ಏನೋ ಮೈಂಡಲ್ಲಿ ಗ್ರೇ ಮ್ಯಾಟ್ರ್ ಇದೆ. ಓಕೆ, ಈಗ ನಮ್ಮ ಟೆಲಿವಿಷನ್ ಬಗ್ಗೆ ಬರೋಣ. ನೀನು ತುಂಬಾ ಯು ಆರ್ ಸೋ ಇನ್ವಾಲ್ವ್ಡ್ ವಿತ್ ಟಿವಿ. ಅಂದ್ರೆ
ನೀನು ಒಂದು ಟೆಲಿವಿಷನ್ ಚಾನೆಲ್ನ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಆಯ್ಕೆ ಆದರೆ ಏನಾದರೂ ಚೇಂಜ್ ಮಾಡಬೇಕು ಅಂತ ನಿನಗನ್ಸಿದ್ರೆ ಚೇಂಜ್ ಮಾಡೋದು ಏನನ್ನ ಟಿ ವಿ ಚಾನಲ್? ಈಗ ತುಂಬ ಸ್ಟೀರಿಯೋ ಟೈಪ್ ಸೀರಿಯಲ್ಸ್ ಬರ್ತದೆ. ಒಂದು ಹೀರೋ ಇಬ್ರು ಹೀರೋಯಿನ್ ಅಥವಾ ಸೇಮ್ ಹೇಳೋದಾ ಇಬ್ರು ಹೀರೋ ಒಂದು ಹೀರೋಯಿನ್ ಆ ಥರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆ ಥರದ್ದೆಲ್ಲ ಮಾಡೋ ಬದಲು ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಯೂತ್ಸ್, ಅವ್ರಿಗೂ ಇಷ್ಟ ಆಗೋ ಥರದ್ದು, ಆಮೇಲೆ ಏನಾದರೂ ಮೆಸೇಜ್ ಇರೋ ಅಂಥದ್ದು ಮೇ ಬಿ ಆ ಥರ ಮಾಡಬೇಕು. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಏನು, ಯಾವ ಥರ? ಸಮ್ ಕಾಲೇಜ್ ಸ್ಟೂಡೆಂಟ್ಸ್ದು ಇದು. ಆಮೇಲೆ ತುಂಬ ಎಮೋಷ್ನಲ್ ಆಗಿ ತೋರಿಸ್ತಾರೆ ಆ್ಯಂಡ್ ವಿಚ್ ಇಸ್ ನಾಟ್ ರಿಯಲ್. ನಾವು ಇನ್ ರಿಯಲ್ ಲೈಫ್ ನಾವು ಹಂಗೇನಲ್ಲ. ಈಗ ಒಂದು ಬೇಜಾರು ವಿಷಯನ ಎಷ್ಟು ದಿನ ಬೇಜಾರು ಮಾಡ್ಕೊಂಡಿರ್ತೀವಿ, ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಅದನ್ನೇ ತೋರಿಸ್ಬೇಕು. ಮೇ ಬಿ TRP ಅದೆಲ್ಲ ಐ ಡೋಂಟ್ ನೋ ದ ಬಿಸ್ನೆಸ್. ಇವಾಗ ಒಂದು TRP ಅನ್ನೋ ಒಂದು ಗುಮ್ಮ ಎಲ್ಲರೂ ಬೆನ್ ಹಿಂದೆ ಬಂದ್ಬಿಟ್ಟಿರೋದ್ರಿಂದ ಅದೊಂದು ಕೈಯಲ್ಲೂ ಇದೆ, ಅವ್ರದ್ದು ಹೊಣೆ. ಅದು ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಬೆಳೆಸ್ಬೇಕು. ಈ ಥರ ಅಂದರೆ ಕನ್ ಸೇ ವಿಚ್ ಇಟ್ ಇಸ್. ಆಮೇಲೆ ಮತ್ತೆ ಇನ್ನೊಂದು ಏನಾಗಿದೆ, ನಾವು 90s ಜನ್ರೇಷನ್, ನಾವು ಈ ಥರ ಸೀರಿಯಲ್ ಮಾಡೋದ್ರಿಂದ ನಮಗೇನೋ ತುಂಬ ವಯಸ್ಸಾಗೋಗಿದೆ, ಅವರೇನೋ ಬೇರೆ ಥರ. ನಮ್ಮ ಫ್ರೆಂಡ್ಸು, ನಮ್ಮ ಕಲೀಗ್ ವಯಸ್ಸವರು ಕೂಡ ದೇವ್ ಸ್ಟಾರ್ಟೆಡ್ ಹೇಟಿಂಗ್ ಮೀ ಫಾರ್ ಡೂಯಿಂಗ್. ಓ ರಿಯಲಿ? ಲೈಕ್ ಮೇ ಬಿ ಓಕೆ. ಎಷ್ಟೊಂದು ಜನ ಸೊ ಬೋರಿಂಗ್, ಏನಕ್ಕೆ ಅಷ್ಟೊಂದು ಅಳೋದು, ಏನಕ್ಕೆ ಹಂಗೆ ಆ ಥರ. ಬಟ್ ದೇರ್ ಆರ್ ಪೀಪಲ್, ಡೆಫಿನೆಟ್ಲಿ ದೇರ್ ಆರ್ ಪೀಪಲ್. ಅದಕ್ಕೆ ಪುಟ್ಗೌರಿ ಮದುವೆಗೆ ಅಷ್ಟು TRP ಇರೋದು. ಅಲ್ಲಿ ಅವ್ರಿಗೆ ಅಮ್ಮಂದ್ರಿಗೆ ಅಜ್ಜಿರಿಗೆ ಎಲ್ಲ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದೆ. ನ್ಯೂ ಜನ್ರೇಷನ್ಗೂ ಸೀರಿಯಲ್ಸ್ ಮಾಡಬೇಕು ಅಂತ. ಓಕೆ ಓಕೆ ಸರಿ. ನಿನಗೆ ನಿನ್ನ ಕೋ ಸ್ಟಾರ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ರೈಟ್ಸ್ ಕೊಟ್ಟರೆ ಯಾರನ್ನ ಚೇಂಜ್ ಮಾಡ್ತೀಯಾ, ಯಾರಿಗೆ ಚೇಂಜ್ ಮಾಡ್ತೀಯಾ? ಯಾವ ಸೀರಿಯಲ್ ಅಲ್ಲಾದರೂ ನಿನ್ನ ಕೋ ಸ್ಟಾರ್ ರಕ್ಷಿತ್ನ ನಂಗೆ ಚೇಂಜ್ ಮಾಡಬೇಕು ಅಲ್ಲ, ಅಕಸ್ಮಾತ್ ಈಗಿರೋರಿಗೆ ಹೇಳ್ಬೇಕು. ಹಾಂ, ಯಾರಿಗೆ ಚೇಂಜ್ ಮಾಡ್ತೀಯಾ? ರಮಣ್ ಇಸ್ ಅ ಗುಡ್ ಆಕ್ಟರ್. ಓಕೆ ಫೈನ್. ಸ್ಕಂದ ಹೌದು. ಎಸ್. ಇಫ್ ಯು ಆರ್ ಗಿವನ್ ಅ ಚಾನ್ಸ್ ಟು ಕಿಸ್ ಸಂಬಡಿ, ಅಂದರೆ ಅದು ನಿಮ್ಮ ಫ್ಯಾಮಿಲಿಯವರಾಗಿರಬಾರ್ದು. ಬಾಯ್ ಫ್ರೆಂಡ್ ಇದೆ ನನಗೆ, ಸಿಂಗಲ್, ಮನೆಯವರು, ಬಾಯ್ ಫ್ರೆಂಡು, ಅದು ಇದು ಬಿಟ್ಟು ಅವರೆಲ್ಲ ಬಿಟ್ಟು ಇವಾಗಿನ ಈ ಟೆಲಿವಿಷನ್ ಅಥವಾ ಸಿನಿಮಾ ಅಂತ ತಗೊಂಡ್ರೆ ನೀನು ಯಾರನ್ನ ಕಿಸ್ ಮಾಡೋಕೆ ಇಷ್ಟಪಡ್ತೀಯಾ? ಸಿ ಕನ್ನಡದಲ್ಲಿ ಅಂಜಲಿ ಅಂತ ಸೀರಿಯಲ್ ಬರುತ್ತೆ, ಅದರಲ್ಲಿ ಮುದ್ದುಗುಮ್ಮ ಕ್ಯಾರೆಕ್ಟರ್. ಸೇಫ್ ಆಗಿಬಿಟ್ಲು, ಕ್ಯೂಟ್ ಆಗಿದ್ದಾಳೆ ನಿಜವಾಗ್ಲೂ. ನಾನು ಅವಳು ನೋಡ್ತೀನಿ, ಇಷ್ಟಿದ್ದಾಳೆ, ಇಷ್ಟು ಕ್ಯೂಟ್ ಆಗಿದ್ದಾಳೆ. ಐ ವಾಂಟ್ ಟು ಕಿಸ್ ಹರ್. ಕಿಸ್ ಹರ್. ಸರಿ. ನಿನ್ಗೆ ಯಾವತ್ತಾದ್ರೂ ನಿನ್ನ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಅನ್ಸುತ್ತೆ? ನೆವರ್. ಅಂದ್ರೆ ಈಗ ಕೆಲವರಿಗೆ ಚಿಕ್ಕ ವಯಸ್ಸಿಂದಾನು ಇಷ್ಟ. ನನ್ನ ಹೆಸರನ್ನ ಕೆಟ್ಟದಾಗ ಕರೆದವ್ರೆ ನಂಗೆ ಇಷ್ಟ ಆಗಲ್ಲ. ರಾಂಗ್ ಸ್ಪೆಲ್ಲಿಂಗ್ ಬರೆದ್ರೆ ನಂಗೆ ಇಷ್ಟ ಆಗಲ್ಲ. ಕರೆಕ್ಟ್ ಆಗಿ ರಂಜನಿ ರಾಘವನ್ ಅಂತ ಕರೆದ್ರೆ ತುಂಬಾ ಖುಷಿ ಆಗತ್ತೆ. ಓಕೆ. ನನ್ನ ಹೆಸರಲ್ಲಿ ಪೂರ್ತಿ ಕರೆಕ್ಟ್ ಆಗಿ ಕರೆಯೋರು ಕಂಡ್ರೆ ಅಂತೂ ಇನ್ನೂ ತುಂಬಾ ರಂಜನಿ. ಓಕೆ. ಮುಂದಿನ ಜನ್ಮದಲ್ಲಿ ನೀನು ಏನಾಗಬೇಕು ಅಂತ ಬಯಸ್ತೀಯ? ಮುಂದಿನ ಜನ್ಮದಲ್ಲಿ ಅಂತ ಓದಿದ್ರೆ ದ ಬೆಸ್ಟ್ ವರ್ಷನ್ ಆಫ್ ರಂಜನಿ. ಇನ್ನೂ ಜಾಸ್ತಿ ಓದಿರ್ಬೇಕು, ಇನ್ನೂ ಚೆನ್ನಾಗಿ ಹಾಡಬೇಕು, ಇನ್ನೂ ಚೆನ್ನಾಗಿ ಆಕ್ಟಿಂಗ್ ಮಾಡಬೇಕು. ದ ಬೆಸ್ಟ್ ವರ್ಷನ್, ದ highest version of Ranjini. So Ranjini wants to be a better version of Ranjini. Yeah. Okay. ಈ ಜನ್ಮಲ್ಲಿ ಟ್ರೈ ಮಾಡ್ತೀನಿ, ಅದ್ರದ್ದು ನೆಕ್ಸ್ಟ್ ಜನ್ಮಲ್ಲಿ ಇನ್ನ. ಓಕೆ, ಗುಡ್. ಒಂದಿನ ನೀನು ಎದ್ದು ಇದ್ದಕ್ಕಿದ್ದ ಹಾಗೆ ಯು ವಿಲ್ ರಿಯಲೈಸ್, ಯು ವಿಲ್ ಡಿಸ್ಕವರ್ ದಟ್ ನೀನು ಹುಡುಗ ಆಗ್ಬಿಟ್ಟಿದ್ಯಾ ಅಂತ. ಸೊ ಮೊಟ್ಟ ಮೊದಲನೇದಾಗಿ ಮಾಡೋಂಥದ್ದು ಏನು ಹುಡುಗ ಆದರೆ? ಓಕೆ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಕ್ಯಾನಾಟ್ ಇಮ್ಯಾಜಿನ್. ನಾನು ಚಿಕ್ಕ ವಯಸ್ಸಿಂದ ಹುಡುಗ ಆಗಿದ್ರೆ ಹೆಂಗಿರ್ತಿದ್ದೆ ಅಂತಾನೆ ಇಮ್ಯಾಜಿನ್ ಮಾಡ್ಕೊಳಕ್ ಬರಲ್ಲ. ಐ ವಿಲ್ ಜಸ್ಟ್ ಟಾಕ್. ಹೆಂಗಿದೆ ನನ್ನ ವಾಯ್ಸು? ಹುಡುಗಿ ತರ ಇದೆಯಲ್ಲ ಇವಾಗ, ವಾಯ್ಸ್ ಚೆನ್ನಾಗಿದೆ ಅಂತ ನೋಡ್ಕೋತೀನಿ. ಸಿಂಗರ್ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಬೇಸ್ ಇದೆಯಾ, ಶ್ರಿಲ್ ಇದೆಯಾ? ನನ್ನ ಹೆಸರು ವಾಯ್ಸ್ ಬಗ್ಗೆ ನಿನ್ಗೇನು ಅನ್ಸುತ್ತೆ? ನನ್ನ ವಾಯ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಹೇಳಿದಾರೆ ಇಷ್ಟೊಂದು ಜನ. ಓಕೆ, ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ನೀನು ಹುಡುಗ ಆಗಿ ಮಾರ್ಪಟ್ಟಿದ್ರೆ ಒಂದಿನ ಇದ್ದಕ್ಕೆ ಈ ತರ ಶ್ರಿಲ್ ವಾಯ್ಸ್ ಹುಡುಗಿಗೆ ಮ್ಯಾಚ್ ಆಗಲ್ಲ. ಬೇಸ್ ವಾಯ್ಸ್ ಇದ್ರೆ ರೇಡಿಯೋ ಜಾಕಿ ತರ ಆ ತರ. ನಾನೇನ್ ಮಾಡ್ತೀನಿ ಗೊತ್ತಾ? ಬಾತ್ರೂಮ್ ಹೋಗ್ತೀನಿ. ಏನಕ್ಕೆ? ಆಫ್ ಕೋರ್ಸ್. ಯಾಕೆ ಬಾತ್ರೂಮ್ ಹೋಗ್ತಾರೆ ಎದ್ದ ತಕ್ಷಣ? ಎದ್ದ ತಕ್ಷಣ ಹೋಗ್ತೀವಿ ಅಲ್ಲ, ನೀವು ಫಸ್ಟ್ ಟೈಮ್ ನೋಡ್ಕೊಳ್ತಿರೋದಲ್ವಾ? ಏನ I didn't mean that. Nor did I mean that. Okay. ಮುಂದಿನ ಪ್ರಶ್ನೆ. ಕಂಪ್ಲೇಂಟ್
ಮತ್ತು ಕಾಂಪ್ಲಿಮೆಂಟ್ ನಿನ್ನ ಕೋಸ್ಟಾರ್ ಬಗ್ಗೆ. ಕಾಂಪ್ಲಿಮೆಂಟ್ ಆ್ಯಂಡ್ ಕಂಪ್ಲೇಂಟ್. he has got a great memory and voice. This is the compliment. Complaint is he always taunts me. ಯಾವಾಗಲೂ ರೇಗಿಸ್ತಾ ಇರ್ತಾನೆ. ಯಾವಾಗಲೂ ಏನಂತ ರೇಗಿಸ್ತಾನೆ? ಪುಳಿಯೋಗರೆ ಮೊಸರನ್ನ. ಓಕೆ ನೈಸ್. ರಕ್ಷಿತ್ ಪುಳಿಯೋಗರೆ ಮೊಸರನ್ನ ಅಂತನಾ ನಿನ್ನ? ಓಕೆ ಫೈನ್. ಈಗ ಕಟ್ಟ ಕಡೆಯ ಪ್ರಶ್ನೆಗೆ ಬಂದಿದ್ದೀವಿ ನಮ್ಮ ರಾಸ್ಕಲ್ ರೌಂಡ್ನ. ಆ್ಯಂಡ್ ಒಳ್ಳೆ ಪ್ರಶ್ನೆ ಇದು ಆ್ಯಕ್ಚುಲಿ. ನಿನ್ಗೆ ಏನು ಅನ್ಸುತ್ತೋ ನೀನು ಅದನ್ನು ಹೇಳ್ಬೋದು. ಒನ್ ಅಡ್ವೈಸ್ ಟು ಯೋರ್ ಡೈರೆಕ್ಟರ್. ಐ ಶುಡ್ ಅಡ್ವೈಸ್ ಹಿಮ್. ಒಂದು ಅಡ್ವೈಸ್ ನಿಂಗೆ ಇವಾಗ ಹೇಳಿರ್ತಾರೆ. I would say suggestion, not advice. He has always been that. ಯಾಕಂದರೆ ನನಗೆ ಇದುವರೆಗೂ ಪುಟ್ಗೌರಿಲಿ ಎಷ್ಟು ಶೇಡ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಶುಡ್ ಯೂಸ್ ಸಮ್ ಮೋರ್ ಲಾಜಿಕ್ ಆ್ಯಂಡ್ ಮೋರ್ ಆಫ್ ಸೋಷಿಯಲ್ ಕನ್ಸರ್ನ್. ಗೋ ಬ್ಯಾಕ್ ಟು ದಟ್ ಚೈಲ್ಡ್ ಮ್ಯಾರೇಜ್ ಪ್ರಾಬ್ಲಮ್ ಏನಿತ್ತು, ಒಂದು ಸಾಮಾಜಿಕ ಕಳಕಳಿ, ಅದ್ರನ್ನ ಮತ್ತೆ ಇನ್ನೊಂದಷ್ಟು ಒತ್ತು ಕೊಟ್ಟು ನಾವೇನು ಹೇಳಕ್ ಹೊರಟಿದ್ವಿ ಅದಕ್ಕೆ ಒಂದು ಸ್ವಲ್ಪ ವಾಪಸ್ ಬರಬೇಕು. ಕಮ್ ಬ್ಯಾಕ್ ಟು ಟ್ರ್ಯಾಕ್ ಅಂತ ಹೇಳೋಕೆ ಇಷ್ಟಪಡ್ತೀಯಾ? ಓಕೆ. ನೀನು ಸಾಮಾಜಿಕ ಕಳಕಳಿ ಅಂತೆಲ್ಲ ಸಮಾಜದ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ. ಸೊ ನೀನು ಒಂದು ಇವಾಗಿನ ಜನ್ರೇಷನ್ ಹುಡುಗಿಯಾಗಿ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀಯ ಸಮಾಜಕ್ಕೆ? ನನಗೆ ತುಂಬ ಕನ್ಫ್ಯೂಷನ್ ಇದೆ. ನಾನು ಇವತ್ತಿನ ಜನ್ರೇಷನ್ ಅಂದರೆ ನನಗೆ ದೊಡ್ಡವ್ರು ತುಂಬ ಇಷ್ಟ ಆಗ್ತಾರೆ. ನಮ್ಮ ಮನೇಲಿ ನಮ್ಮ ಅಪ್ಪನ ಜೊತೆ ಜಾಸ್ತಿ ಮಾತಾಡ್ತೀನಿ. ನಮ್ಮ ಸೆಟ್ಟಲ್ಲಿ ಯಾರು ದೊಡ್ಡವ್ರು ಇರ್ತಾವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ. ತುಂಬ ಅನುಭವ ಇರೋರ ಜೊತೆ ಜಾಸ್ತಿ ಮಾಡ್ತೀನಿ. ಮೇ ಬಿ ನಮ್ಮ ಜನ್ರೇಷನ್ ಅವ್ರ ಜೊತೆಗೇನೆ ನಾನು ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಐ ಅಗ್ರಿ ದ್ಯಾಟ್. ನನಗೆ ಅಷ್ಟೊಂದು ಐ ಡೋಂಟ್ ನೋ ವಾಟ್, ಮೇ ಬಿ ಐ ಆಮ್ ಬೋರಿಂಗ್ ಟು ದೆಮ್. ಸೊ ಈ ಜನ್ರೇಷನ್ ಅಂತ ಹೇಳೋಕೆ ಓಕೆ, ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ಬೋದು. ಮೆಸೇಜ್ ಅಂತಂದರೆ let's be more focused and not confused. I think most of the youth are confused these days with everything about relationship, about career, ಎಲ್ಲದ್ರ ಬಗ್ಗೆ. So let's be more focused, more clear, believe in ourselves. ಓಕೆ ವೆರಿ ಗುಡ್. ವೆರಿ ಹ್ಯಾಪಿ. ರಾಸ್ಕಲ್ ರೌಂಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ಯಾ. ಸೊ ಹಾಗಾಗಿ ಹಾಗಾಗಿ ಬ್ರೌನಿ ಪಾಯಿಂಟ್ಸ್ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿನಗೋಸ್ಕರ. ಥ್ಯಾಂಕ್ ಯು. And it is so beautiful. Thank you. Colorful. And ಸ್ಪೇನ್ ಕಡೆಯಿಂದ ಈ ಒಂದು ಗಿಫ್ಟ್ ವೌಚರ್. Thank you. ಸೊ ಆಲ್ ದ ಬೆಸ್ಟ್. Thank you. ಆ್ಯಂಡ್ ನಾವು ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿನ್ನ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ, ನಿನ್ನ ಮುಂದಿನ ಏನು ಪ್ಲ್ಯಾನ್ಸ್? ಓಕೆ, ಟು ಬಿ ಆನೆಸ್ಟ್, ನಾನು ಟೆಲಿವಿಷನಲ್ಲಿ ಅಷ್ಟು ಸ್ಟ್ರಗಲ್ ಮಾಡಿಲ್ಲ. ಈಸಿಯಾಗಿ ಸಕ್ಸಸ್ ಸಿಕ್ತು. ಈಸಿ ಅಂದರೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಬಿಡ್ತು. ಸೊ ಐ ಜಸ್ಟ್ ನೀಡೆಡ್ ಟು ಹಾರ್ಡ್ ವರ್ಕ್ ಮಾಡಬೇಕಿತ್ತು ಅಷ್ಟೇ. ಸೊ ಇವಾಗ ಇನ್ನು ಐ ನೀಡ್ ಟು ಗೆಟ್ ಅ ಗುಡ್ ಆಪರ್ಚುನಿಟಿ. ಫಿಲ್ಮ್ಸಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಫಾರ್ ಗುಡ್ ಆಪರ್ಚುನಿಟೀಸ್, ಫಾರ್ ಗುಡ್ ಡೈರೆಕ್ಟರ್ಸ್ ಟು ಆಟ್ ಮೀ. ಅದಕ್ಕೋಸ್ಕರ ತಯಾರು ಆಗಕ್ಕಿದ್ದೀನಿ. ಸೊ ಐ ವಿಶ್ ನನ್ನ ಮೊದಲ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ನೂ ಬರ್ಬೋದಾಗಿತ್ತು. ನೆಕ್ಸ್ಟ್ ಸೂಫಿ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2 ಸಿನಿಮಾ ಮಾತುಕತೆಯಲ್ಲಿದೆ. ಒಳ್ಳೆ ಆ್ಯಕ್ಟರ್ ಆಗಬೇಕು, ಇನ್ನೂ ಒಳ್ಳೆ ಸಿಂಗರ್ ಆಗಬೇಕು. ದಟ್ಸ್ ಮೈ ಡ್ರೀಮ್. ಜನಗಳು ಪ್ರೋತ್ಸಾಹ ಮಾಡ್ತಾರೆ ಅನ್ಕೋತೀನಿ. ಓಕೆ ರಂಜಿನಿ, ಹ್ಯಾಂಪರ್ನ ಗೆದ್ಕೊಂಡಿದ್ಯಾ, ತುಂಬ ಚೆನ್ನಾಗಿ ಆಡಿದ್ಯಾ, ತುಂಬ ಖುಷಿ ಆಯಿತು. ಸಾಕಷ್ಟು ಮಾತಾಡಿದ್ವಿ, ಹರಟೆ ಹೊಡೆದ್ವಿ, ನಗ್ನಗ್ತಾ ಇದ್ವಿ. ನೀನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ನಿನ್ನ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಮೇಜರ್ಲಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಇಂಟರ್ವ್ಯೂ. ಆ್ಯಂಡ್ ಸೆಕೆಂಡ್ಲಿ ಬಿಕಾಸ್ ಇಟ್ಸ್ ಯು, ನಮ್ಗೊಂಥರ ನೀವು ಕರೆದ ತಕ್ಷಣ ನನಗೆ ಏನು ನಂಗೆ ಗೊತ್ತಿಲ್ಲ. ಐ ನೋ ಯು and it will be good. ಅದಕ್ಕೆ ಬಂದೆ. ಆಮೇಲೆ of course it is good. ಆಮೇಲೆ ಎಷ್ಟೊಂದು ನಮಗೆ ಕಾಮನ್ ಥಿಂಗ್ಸ್ ಇತ್ತು ಮಾತಾಡೋದಕ್ಕೆ. It was need not to be prepared. So it was great. Thank you so much. Thank you. #obsessionspresence #harate with Harini. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ರಿಂಗ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thank you for watching Bangalore Talkies. Kindly do visit our Facebook page, also known as Bangalore Talkies.